ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಆಪಾದಮೌಳಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಕವಿವರ್ಯರಾಗಿರ್ತಕ್ಕಂತಹ ನಾರಾಯಣ ಪಂಡಿತಾಚಾರ್ಯರು ಶ್ರೀ ಮುಖ್ಯಪ್ರಾಣದೇವರ ಅವತಾರ ರೂಪರಾಗಿರ್ತಕ್ಕಂತಹ ಮಧ್ವಾಚಾರ್ಯರ ಚರಿತ್ರೆಯನ್ನು ಹೇಳಲಿಕ್ಕೋಸ್ಕರ ಮಧ್ವಿಜಯ ಎಂಬ ಗ್ರಂಥವನ್ನು ರಚಿಸಲು ಇಚ್ಛಿಸಿ ಕಾವ್ಯದ ಆರಂಭದಲ್ಲಿ ಶ್ರೀಪ್ರಾಣನಾಥರನ್ನು ನಮಸ್ಕಾರ ಮಾಡಿದರು. ಅನಂತರ ವೇದವ್ಯಾಸರು ಮತ್ತು ಕೃಷ್ಣನ ವಂದಿಸಿ ಮುಂದಿನ ಈ 3ನೇ ಶ್ಲೋಕದಲ್ಲಿ ಶ್ರೀಮದಾಚಾರ್ಯರ ಕೀರ್ತಿಯನ್ನು ವರ್ಣಿಸ್ತಾ ಇದ್ದಾರೆ. ಅಪಿ ತ್ರಿಲೋಕ್ಯಾ ಬಹಿರುಲ್ಲಸಂತಿ ತಮೋಹರಂತಿ ಮುಹುರಾಂತರಂಚ ದಿಶ್ಯಾದೃಶಂ ನೋ ವಿಶದಾಂ ಜಯಂತೀಂ ಮಧ್ವಸ್ಯ ಕೀರ್ತಿ ದಿನನಾಥ ದೀಪ್ತಿಂ. ಪದಚ್ಛೇದ. ಅಪಿ ತ್ರಿಲೋಕ್ಯಾಃ ಬಹಿಃ ಉಲ್ಲಸಂತಿ ತಮಃ ಹರಂತಿ ಮುಹುಃ ಆಂತರಂಚ ದಿಶ್ಯಾದ್ ದೃಶಂ ನಃ ವಿಶದಾಂ ಜಯಂತೀ ಮಧ್ವಸ್ಯ ಕೀರ್ತಿ ದಿನನಾಥ ದೀಪ್ತಿಂ. ಇದು ಪದಚ್ಛೇದ. ಅನ್ವಯ. ಮಧ್ವಸ್ಯ ತ್ರಿಲೋಕ್ಯಾಃ ಬಹಿಃ ಅಪಿ ಉಲ್ಲಸಂತಿ ಮುಹುಃ ಆಂತರಂ ತಮಃ ಹರಂತಿ ದಿನನಾಥ ದೀಪ್ತಿಂ ಜಯಂತಿ ಚ ಕೀರ್ತಿ ನಃ ವಿಶದಾಂ ದೃಶಂ ದಿಶ್ಯಾತ್. ಮಧ್ವಾಚಾರ್ಯರ ಕೀರ್ತಿ ಅದು ತ್ರಿಲೋಕ್ಯಾಃ ಬಹಿಃ, ಸ್ವರ್ಗ ಮರ್ತ್ಯ ಪಾತಾಳ ಈ 3 ಲೋಕಗಳ ಹೊರಗೂ ಕೂಡ ಪ್ರಕಾಶಿಸ್ತಾ ಇದೆ. ಮಧ್ವಾಚಾರ್ಯರ ಕೀರ್ತಿ ಸ್ವರ್ಗ ಮರ್ತ್ಯ ಪಾತಾಳವೆಂಬ 3 ಲೋಕಗಳ ಹೊರಗೂ ಕೂಡ ಉಲ್ಲಸಂತಿ ಪ್ರಕಾಶಿಸ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಹೊರಗಿನ ಈ ಕೀರ್ತಿ ನಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಅಜ್ಞಾನವೆಂಬ ಕತ್ತಲೆಯನ್ನು ನಿವಾರಿಸ್ತಾ ಇದೆ. ಸೂರ್ಯನ ಪ್ರಕಾಶಕ್ಕಿಂತಲೂ ಮಧ್ವಾಚಾರ್ಯರ ಕೀರ್ತಿ ಅದು ಮಿಗಿಲಾಗಿರುವಂಥದ್ದು. ದಿನನಾಥ ದೀಪ್ತಿಂ, ದಿನನಾಥ ಅಂದರೆ ಸೂರ್ಯ, ಸೂರ್ಯನ ದೀಪ್ತಿಂ ಸೂರ್ಯನ ಪ್ರಕಾಶವನ್ನು. ಸೂರ್ಯ 3 ಲೋಕಗಳನ್ನು ಮಾತ್ರ ಬೆಳಗ್ತಾನೆ, ಆದರೆ ಮಧ್ವಾಚಾರ್ಯರ ಕೀರ್ತಿ 3 ಲೋಕಗಳ ಹೊರಗೂ ಕೂಡ ಅದು ಪ್ರಕಾಶಿಸ್ತಾ ಇದೆ. ಆದ್ದರಿಂದ ಸೂರ್ಯನ ಪ್ರಕಾಶಕ್ಕಿಂತ ಮಧ್ವಾಚಾರ್ಯರ ಕೀರ್ತಿ ಅದು ಮಿಗಿಲಾಗಿರುವಂಥದ್ದು. ಅಂತಹ ಮಧ್ವಾಚಾರ್ಯರ ಕೀರ್ತಿಯು ನಮಗೆ ಶುದ್ಧವಾದ ಜ್ಞಾನವನ್ನು ಕೊಡಲಿ ಅಂತ ಈ ಒಂದು ಪದ್ಯದಲ್ಲಿ ಮಧ್ವಾಚಾರ್ಯರ ಕೀರ್ತಿಯನ್ನು ವರ್ಣಿಸ್ತಾ ತಮಗೆ ನಿರ್ಮಲವಾಗಿರತಕ್ಕಂತಹ ಜ್ಞಾನ ಬರಲಿ ಅಂತ ಕವಿಗಳು ಬೇಡ್ಕೊಳ್ತಾ ಇದ್ದಾರೆ. ಮಧ್ವಸ್ಯ ಮಧ್ವಾಚಾರ್ಯರ ತ್ರಿಲೋಕ್ಯಾಃ 3 ಲೋಕಗಳ ಬಹಿಃ ಹೊರಗೂ ಉಲ್ಲಸಂತಿ ಪ್ರಕಾಶಿಸುವುದು ಆಂತರಂ ಒಳಗಿನ ತಮಃ ಅಜ್ಞಾನವನ್ನು, ತಮಃ ಅಂದರೆ ಕತ್ತಲೆ, ಅಜ್ಞಾನವೆಂಬ ಕತ್ತಲೆಯನ್ನು ಹರಂತಿ ನಿವಾರಿಸುವುದು ದಿನನಾಥ ದೀಪ್ತಿಂ ಸೂರ್ಯನ ಪ್ರಕಾಶವನ್ನು ಜಯಂತೀಚ ಜಯಂತಿ ಜಯಿಸು ಸುವರ್ಣ ಪ್ರಕಾಶವನ್ನು ಜಯಿಸ್ತಾ ಇದೆ. ಅಂದರೆ ಸೂರ್ಯನ ಪ್ರಕಾಶ 3 ಲೋಕಗಳಲ್ಲಿ ಮಾತ್ರ,
ಆದರೆ ಮಧ್ವಾಚಾರ್ಯರ ಪ್ರಕಾಶ 3 ಲೋಕಗಳ ಆಚೆಯೂ ಕೂಡ ಅದು ಹರಡಿದೆ ಅಂತ. ಅಂತಹ ಕೀರ್ತಿ ಯಶಸ್ಸು ನಹ ನಮಗೆ ವಿಶದಾಂ ಶುದ್ಧವಾದ ದೃಶಂ ಜ್ಞಾನವೆಂಬ ದೃಷ್ಟಿಯನ್ನು ದಿಶ್ಯಾತ್ ಕೊಡಲಿ. ದಿಶ್ಯಾತ್ ಅಂದರೆ ದಿಶ ಧಾತು, ದಿಶ ಅತಿಸರ್ಜನೆ ಧಾತು, ಅದು ಆಶೀರ್ಲಿಂಗ್. ದಿಶ್ಯಾತ್ ಕೊಡಲಿ. ಇನ್ನೊಮ್ಮೆ ಅರ್ಥ ಹೇಳ್ತೇನೆ. ಮಧ್ವಸ್ಯ ಮಧ್ವಾಚಾರ್ಯರ ತ್ರಿಲೋಕ್ಯಾಹ 3 ಲೋಕಗಳ ಬಹಿಹಿ ಹೊರಗು ಉಲ್ಲಸಂತಿ ಪ್ರಕಾಶಿಸುವುದು, ಆಂತರಂ ಒಳಗಿನ ತಮಃ ಅಜ್ಞಾನವನ್ನು ಅಜ್ಞಾನವೆಂಬ ಕತ್ತಲೆಯನ್ನು ಹರಂತಿ ನಿವಾರಿಸುವುದು. ಒಂದು ಹೊರಗಿನ 3 ಲೋಕಗಳ ಹೊರಗೂ ಕೂಡ ಪ್ರಕಾಶಿಸ್ತಾ ಇರೋದು, ಇನ್ನೊಂದು ನಮ್ಮೊಳಗಿನ ಅಜ್ಞಾನವೆಂಬ ಕತ್ತಲೆಯನ್ನು ಕೂಡ ನಿವಾರಿಸ್ತಾ ಇರೋದು. ಅಜ್ಞಾನವೆಂಬ ಕತ್ತಲೆಯನ್ನು ಸೂರ್ಯನ ನಿವಾರಣೆ ಮಾಡಲಿಕ್ಕಾಗಲ್ಲ, ಹೊರಗಿನ ಕತ್ತಲೆಯನ್ನು ಸೂರ್ಯ ನಿವಾರಣೆ ಮಾಡ್ತಾನೆ. ಆದರೆ ನಮ್ಮೊಳಗಿರತಕ್ಕಂತಹ ಅಜ್ಞಾನವೆಂಬ ಕತ್ತಲೆಯನ್ನು ಸೂರ್ಯ ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ದೃಷ್ಟಿಯಲ್ಲಿ ಸೂರ್ಯನನ್ನು ಜಯಂತಿ, ಸೂರ್ಯನ ದಿನನಾಥ ದೀಪ್ತಿಂ ಸೂರ್ಯನ ಪ್ರಕಾಶವನ್ನು ಜಯಂತೀಜ ಜಯಿಸುವುದು ಆಗಿರತಕ್ಕಂತಹ ಕೀರ್ತಿ ಯಶಸ್ಸು ಅದು ನಹ ನಮಗೆ ವಿಶದಾಂ ಶುದ್ಧವಾದ ದೃಶಂ ಜ್ಞಾನವೆಂಬ ದೃಷ್ಟಿಯನ್ನು ದಿಶ್ಯಾ ಕೊಡಲಿ. ಮಧ್ವಸ್ಯ ಕೀರ್ತಿ ದೃಶಂ ದಿಶ್ಯಾತ್ ಮಧ್ವಾಚಾರ್ಯರ ಕೀರ್ತಿಯು ನಮಗೆ ಜ್ಞಾನವೆಂಬ ದೃಷ್ಟಿಯನ್ನು ಕೊಡಲಿ. ಆ ಕೀರ್ತಿ ಎಂಥದ್ದು ಅನ್ನೋದಕ್ಕೆ ವಿಶೇಷಣ ಕೊಟ್ಟದ್ದು ತ್ರಿಲೋಕ್ಯ ಬಹಿ ಅಪಿ ಉಲ್ಲಸಂತಿ ಮುಹುಃ ಆಂತರಂಚ ತಮಃ ಹರಂತಿ ದಿನನಾಥ ದೀಪ್ತಿಂ ಜಯಂತಿ. ಹೀಗೆ 3 ವಿಶೇಷಣ. ಒಂದು 3 ಲೋಕಗಳ ಹೊರಗೂ ಹರಡಿದೆ, ಮತ್ತು ಅಜ್ಞಾನವೆಂಬ ಕತ್ತಲೆಯನ್ನು ಕಳೀತಾ ಇದೆ, ಮತ್ತು ಸೂರ್ಯನ ಕೀರ್ತಿಯನ್ನು ಅದು ಜಯಿಸಿದೆ. ಹೀಗೆ 3 ವಿಶೇಷಣಗಳನ್ನು ಮಧ್ವಾಚಾರ್ಯರ ಕೀರ್ತಿ ಕೊಟ್ಟಿದ್ದಾರೆ. ಮಧ್ವಸ್ಯ ತ್ರಿಲೋಕ್ಯ ಬಹಿ ಅಪಿ ಉಲ್ಲಸಂತಿ ಅಂತ ಒಂದು ವಿಶೇಷಣ, ಆಂತರಂ ತಮಃ ಹರಂತಿ, ಮತ್ತೆ ದಿನನಾಥ ದೀಪ್ತಿ ಜಯಂತಿ. ಅಂತಹ ಕೀರ್ತಿ ಮಧ್ವಾಚಾರ್ಯರ ಕೀರ್ತಿಯು ನಹ ನಮಗೆ ವಿಶದಾಂ ಅಂದರೆ ಶುದ್ಧವಾದ ದೃಶಂ ಜ್ಞಾನವೆಂಬ ದೃಷ್ಟಿಯನ್ನು ದಿಶ್ಯಾತ್ ಕೊಡಲಿ ಅಂತ ಈ ಶ್ಲೋಕದ ಅನ್ವಯಾನುಸಾರ ಪದಗಳ ಅರ್ಥ. ಇನ್ನೊಮ್ಮೆ ಹೇಳ್ತೇನೆ. ಮಧ್ವಸ್ಯ ಮಧ್ವಾಚಾರ್ಯರ ತ್ರಿಲೋಕ್ಯಾಹ 3 ಲೋಕಗಳ ಬಹಿಹಿ ಹೊರಗೂ ಉಲ್ಲಸಂತಿ ಪ್ರಕಾಶಿಸುವಂಥದ್ದು, ಮುಹುಃ ಮತ್ತೆ ಮತ್ತೆ ಆಂತರಂ ತಮಃ ಒಳಗಿನ ಅಜ್ಞಾನವೆಂಬ ಕತ್ತಲೆಯನ್ನು ಹರಂತಿ ನಾಶ ಮಾಡುವಂಥದ್ದು, ಅಂತಹ ದಿನನಾಥ ದೀಪ್ತಿಂ ಜಯಂತಿ ಚ ಸೂರ್ಯನ ಪ್ರಕಾಶವನ್ನು ಜಯಿಸುವಂಥದ್ದು ಆಗಿರತಕ್ಕಂತಹ ಮಧ್ವಸ್ಯ ಕೀರ್ತಿ ಮಧ್ವಾಚಾರ್ಯರ ಯಶಸ್ಸು ನಹ ನಮಗೆ ವಿಶದಾಂ ಶುದ್ಧವಾದ ದೃಶಂ ಜ್ಞಾನವೆಂಬ ದೃಷ್ಟಿಯನ್ನು ದಿಶ್ಯಾತ್ ಕೊಡಲಿ. ತ್ರಿಲೋಕ್ಯಾ ತ್ರಯಾಣಾಂ ಲೋಕಾನಾಂ ಸಮಾಹಾರ ತ್ರಿಲೋಕಿ ಅಂತ ಸಮಾಸ. ಅದು ತ್ರಯಾಣಾಂ ಲೋಕಾನಾಂ ಸಮಾಹಾರ ತ್ರಿಲೋಕಿ, ಅದರ ಷಷ್ಠಿ ವಿಭಕ್ತಿ ತ್ರಿಲೋಕ್ಯಾ. ಆಂತರಂ ಅಂದರೆ ಅಂತರೇ ಭವಂ ಆಂತರಂ ಅಂದರೆ ಒಳಗಿನ. ದಿನನಾಥ ದೀಪ್ತಿ ದಿನನಾಥನ ದೀಪ್ತಿ, ದಿನಸ್ಯನಾಥ ದಿನಕ್ಕೆ ಹಗಲಿಗೆ ನಾಥ ಒಡೆಯ ಸೂರ್ಯ, ದಿನನಾಥಸ್ಯ ದೀಪ್ತಿ ದಿನನಾಥ ದೀಪ್ತಿ. ದಿಶ್ಯಾತ್ ಅನ್ನೋದು ದಿಶಧಾತು, ಆಶೀರ್ಲಿಂಗ್ ದಿಶ್ಯಾತ್ ಕೊಡಲಿ ಅಂತ. ಹೀಗೆ 3ನೇ ಶ್ಲೋಕದಲ್ಲಿ ಮಧ್ವಾಚಾರ್ಯರ ಕೀರ್ತಿಯ ಒಂದು ವಿಶೇಷತೆಯನ್ನು ಹೇಳಿ, ಅಂತಹ ಮಧ್ವಾಚಾರ್ಯರ ಕೀರ್ತಿಯು ನಮಗೆ ಶುದ್ಧವಾಗಿರತಕ್ಕಂತಹ ಜ್ಞಾನವನ್ನು ಕೊಡಲಿ ಅಂತ ಬೇಡಿಕೊಳ್ತಾ, ಮುಂದಿನ ಪದ್ಯದಲ್ಲಿ ತಮ್ಮ ತಂದೆಯಾಗಿರ್ತಕ್ಕಂತಹ ಪಂಡಿತಾಚಾರ್ಯರು ತ್ರಿವಿಕ್ರಮ ಪಂಡಿತಾಚಾರ್ಯರು ನಮಸ್ಕರಿಸ್ತಾ ಇದ್ದಾರೆ. ಲೋಕಃ ತತ್ವಪ್ರದೀಪ ಕೃತಿಗೋಗಣೇನ ಯದಾಸ್ಯ ಸೀತಾಂ ಶುಭ ಗುರುಂಸ್ತಾನ್ ತ್ರಿವಿಕ್ರಮಾರ್ಯಾನ್ ಪ್ರಣಮಾಮಿ ವರ್ಯಾನ್. ತಮೋನುದ ಆನಂದಂ ಅವಾಪ ಲೋಕಃ ತತ್ವಪ್ರದೀಪಾಕೃತಿ ಗೋಗಣೇನ ಯದಾಸ್ಯ ಸೀತಾಂಶುಭುವ ಗುರೂನ್ ತಾನ್ ಗುರೂಂಸ್ತಾನ್ ಸಂಧಿಯಾಗಿದೆ ಇಲ್ಲಿ. ಗುರೂನ್
ತಾನ್ ತ್ರಿವಿಕ್ರಮಾರ್ಯಾನ್ ಪ್ರಣಮಾಮಿ ವರ್ಯಾನ್ ಅಂತ ಪದಚ್ಛೇದ. ಅನ್ವಯ ಲೋಕಃ ತಾನ್ ತ್ರಿವಿಕ್ರಮಾರ್ಯಾನ್ ಪ್ರಣಮಾಮಿ ಅಂತ ಹೇಳ್ತಿದ್ದಾರೆ. ಅಂತಹ ತ್ರಿವಿಕ್ರಮಪಂಡಿತಾಚಾರ್ಯ ನಮಸ್ಕರಿಸ್ತೇನೆ. ಎಂತಹ ತ್ರಿವಿಕ್ರಮಪಂಡಿತಾಚಾರ್ಯರು ಅಂದರೆ ಈ ತ್ರಿವಿಕ್ರಮ ಪಂಡಿತಾಚಾರ್ಯರ ಮುಖವೆಂಬ ಚಂದ್ರ, ಮುಖವೆಂಬ ಚಂದ್ರನಿಂದ ಉಂಟಾಗಿರತಕ್ಕಂತಹ ಏನು ಮುಖವೆಂಬ ಚಂದ್ರನಿಂದ ಉಂಟಾಗಿರತಕ್ಕಂತಹ ಈ ತತ್ವಪ್ರದೀಪ, ತತ್ವಗಳನ್ನು ತೋರಿಸ್ತಕ್ಕಂತಹ ದೀಪ, ಅಂತಹ ದೀಪವನ್ನು ಅಂತಹ ದೀಪದಿಂದ ಜನ ಏನು ಆನಂದವನ್ನು ಹೊಂದಿದರೋ ಅಂತಹ ತ್ರಿವಿಕ್ರಮಪಂಡಿತಾಚಾರ್ಯ ನಮಸ್ಕಾರ ಮಾಡ್ತೇನೆ. ತಮೋನುದ ಯದಾಸ್ಸ ಶೀತಾಂಶುಭುವ ತತ್ವಪ್ರದೀಪಾಕೃತಿ ಗೋಗಣೇನ ಆನಂದಂ ಅವಾಪ. ಯಾರ ಮುಖವೆಂಬ ಚಂದ್ರನಿಂದ ಉದಯಿಸಿದ ತತ್ವಪ್ರದೀಪವೆಂಬ ಗೋಗಣೇನ ಚಂದ್ರನ ಲೋಕ ಜನರು ಕತ್ತಲೆಯನ್ನು ನಾಶ ಮಾಡತಕ್ಕಂತಹ ಬೆಳಕು, ಚಂದ್ರನ ಬೆಳಕು, ಕತ್ತಲೆಯನ್ನು ನಾಶ ಮಾಡತಕ್ಕಂತಹ ಚಂದ್ರನ ಬೆಳಕಿನಿಂದ ಜನ ಹೇಗೆ ಆನಂದವನ್ನು ಹೊಂತಾರೋ ಹಾಗೆ ಈ ತ್ರಿವಿಕ್ರಮಪಂಡಿತಾಚಾರ್ಯರ ಮುಖವೆಂಬ ಚಂದ್ರ, ಆ ಮುಖವೆಂಬ ಚಂದ್ರನಿಂದ ಉದಯಿಸಿದ ಬೆಳದಿಂಗಳು ಹೇಗೆ ಜನರಿಗೆ ಆನಂದವನ್ನುಂಟು ಮಾಡುತ್ತೋ ಹಾಗೆ ತ್ರಿವಿಕ್ರಮಪಂಡಿತಾಚಾರ್ಯರ ಮುಖವೆಂಬ ಚಂದ್ರನಿಂದ ಬಂದಿರತಕ್ಕಂತಹ ಬೆಳದಿಂಗಳು ಯಾವುದು ಅಂದರೆ ತತ್ವಗಳನ್ನು ಪ್ರಕಾಶಗೊಳಿಸ್ತಕ್ಕಂತಹ ಗೋಗಣ ಮಾತುಗಳ ಸಮೂಹ. ಚಂದ್ರನ ವಿಷಯದಲ್ಲಿ ಕಾಂತಿಯ ಸಮೂಹ, ಇವರ ವಿಷಯದಲ್ಲಿ ಮಾತುಗಳ ಸಮೂಹ. ಅಂತಹ ಮಾತುಗಳ ಸಮೂಹದಿಂದ ಲೋಕ ಆನಂದವನ್ನು ಹೊಂದಿತು. ತತ್ವಪ್ರದೀಪ ಅಂತ ಗ್ರಂಥವನ್ನು ತ್ರಿವಿಕ್ರಮಪಂಡಿತಾಚಾರ್ಯ ರಚನೆ ಮಾಡಿದ್ದಾರೆ. ಶ್ರೀಮದಾಚಾರ್ಯರ ಭಾಷ್ಯಕ್ಕೆ ವ್ಯಾಖ್ಯಾನ ಅದು. ಶ್ರೀಮದಾಚಾರ್ಯರ ಭಾಷ್ಯವನ್ನು ಓದಿ ಅರ್ಥ ಮಾಡಿಕೊಳ್ಳದೆ ಕಷ್ಟಪಡ್ತಾ ಇರತಕ್ಕಂತಹ ಜನರಿಗೆ ಈ ತತ್ವಪ್ರದೀಪ ಜನರ ಅಜ್ಞಾನವೆಂಬ ಕತ್ತಲೆಯನ್ನು ನಾಶ ಮಾಡಿ ತತ್ವಗಳನ್ನು ಪ್ರಕಾಶಗೊಳಿಸ್ತಕ್ಕಂತಹ ಮಾತುಗಳ ಸಮೂಹ ಅಂದರೆ ತತ್ವಪ್ರದೀಪ ಎಂಬ ಗ್ರಂಥ. ಅದನ್ನು ಓದಿ ಮಧ್ವಾಚಾರ್ಯರ ಭಾಷ್ಯದ ಅರ್ಥವನ್ನು ತಿಳ್ಕೊಂಡು ಜನ ಖುಷಿಪಟ್ಟರು. ಹೇಗೆ ಕತ್ತಲೆಯನ್ನು ಕಡಿತಕ್ಕಂತಹ ಚಂದ್ರ ಅವನಿಂದ ಉಂಟಾಗಿರತಕ್ಕಂತಹ ಬೆಳದಿಂಗಳಿನಿಂದ ಜನ ಹೇಗೆ ಆನಂದವನ್ನು ಹೊಂದಿದರೋ ಹಾಗೆ ತ್ರಿವಿಕ್ರಮಪಂಡಿತಾಚಾರ್ಯರ ಮುಖವೆಂಬ ಚಂದ್ರನಿಂದ ಉಂಟಾಗಿರತಕ್ಕಂತಹ ತಮೋನುದ ಅಜ್ಞಾನವೆಂಬ ಕತ್ತಲೆಯನ್ನು ಕಳೆಯತಕ್ಕಂತಹ ತತ್ವಪ್ರದೀಪ ಕೃತಿ ಗೋಗಣೇನ ತತ್ವಪ್ರದೀಪ ಎಂಬ ಗ್ರಂಥ. ಆ ತತ್ವಪ್ರದೀಪ ಎಂಬ ಗ್ರಂಥ ಅದು ಬೆಳದಿಂಗಳಿನ ಹಾಗೆ ತತ್ವಗಳೆಂಬ ಪದಾರ್ಥಗಳನ್ನು ತೋರಿಸ್ತಕ್ಕಂತಹ ವಿಷಯದಲ್ಲಿ ದೀಪದ ಹಾಗೆ ಬೆಳಗ್ತಾ ಇರತಕ್ಕಂತಹ ಅಂತಹ ಮಾತುಗಳಿಂದ, ಅಂಥ ತತ್ವಪ್ರದೀಪದಿಂದ ಏನು ಲೋಕಃ ಜನರು ಆನಂದವನ್ನು ಹೊಂದಿದರು. ಅಂತಹ ವರ್ಯಾನ್ ಗುರೂನ್ ತಾನ್, ಅಂತಹ ನಮ್ಮ ತಂದೆಯವರಾಗಿರ್ತಕ್ಕಂತಹ ವರ್ಯಾನ್ ಶ್ರೇಷ್ಠರಾಗಿರ್ತಕ್ಕಂತಹ ತಂದೆಯಾಗಿರ್ತಕ್ಕಂತಹ ತ್ರಿವಿಕ್ರಮಪಂಡಿತಾಚಾರ್ಯರನ್ನು ನಾನು ಪ್ರಣಮಾಮಿ ಅತಿಶಯವಾಗಿ ನಮಸ್ಕರಿಸ್ತೇನೆ ಅಂತ ಈ ಒಂದು ಶ್ಲೋಕದಲ್ಲಿ ಶ್ರೀಮದಾಚಾರ್ಯರ ಭಾಷ್ಯಕ್ಕೆ ತತ್ವಪ್ರದೀಪವೆಂಬ ವ್ಯಾಖ್ಯಾನವನ್ನು ಬರೆಯುವ ಮೂಲಕವಾಗಿ ಜನರಲ್ಲಿರತಕ್ಕಂತಹ ಅಜ್ಞಾನ, ಶ್ರೀಮದಾಚಾರ್ಯರ ಭಾಷ್ಯ ಹಾಗೂ ಬ್ರಹ್ಮಸೂತ್ರಗಳ ಬಗ್ಗೆ ಇರತಕ್ಕಂತಹ ಅಜ್ಞಾನವೆಂಬ ಕತ್ತಲೆಯನ್ನು ಪರಿಹಾರ ಮಾಡಿ ಜನರಿಗೆ ಆನಂದವನ್ನು ಉಂಟು ಮಾಡಿದರೋ ಅಂತಹ ತ್ರಿವಿಕ್ರಮಪಂಡಿತಾಚಾರ್ಯರನ್ನು ನಮಸ್ಕಾರ ಮಾಡ್ತೇನೆ ಅಂತ ಈ ಒಂದು ಪದ್ಯದ ಅಭಿಪ್ರಾಯ. ಲೋಕಃ ಜನರು, ತಮೋನುದ ಅಜ್ಞಾನ ಮತ್ತು ಕತ್ತಲೆಯನ್ನು ಹೋಗಲಾಡಿಸ್ತಕ್ಕಂತಹ, ತ್ರಿವಿಕ್ರಮಪಂಡಿತಾಚಾರ್ಯ ವಿಷಯದಲ್ಲಿ ಅಜ್ಞಾನ, ಚಂದ್ರನ ವಿಷಯದಲ್ಲಿ ಕತ್ತಲೆ, ಅಜ್ಞಾನ ಮತ್ತು ಕತ್ತಲೆಯನ್ನು ಹೋಗಲಾಡಿಸ್ತಕ್ಕಂತಹ ಯಾವ ತ್ರಿವಿಕ್ರಮಪಂಡಿತಾಚಾರ್ಯರ ಹಾಸ್ಯ ಮುಖವೆಂಬ
ಶೀತಾಂಶು ಚಂದ್ರನಿಂದ ಭುವ ಉಂಟಾದ ತತ್ವಪ್ರದೀಪಾಕೃತಿ ಗೋಗಣೇನ ತತ್ವಪ್ರದೀಪವೆಂಬ ಆಕೃತಿ ಗ್ರಂಥದ ಗೋಗಣೇನ ತತ್ವಪ್ರದೀಪ ಎಂಬ ಗ್ರಂಥದ ಪದಾರ್ಥಗಳನ್ನು ತೋರಿಸ್ತಕ್ಕಂತಹ ವಿಷಯದಲ್ಲಿ ದೀಪದಂತೆ ಪ್ರಕಾಶಿಸುವ ಆಕಾರವುಳ್ಳಂತಹ ಗೋಗಣೇನ ಮಾತುಗಳ ಸಮೂಹದಿಂದ ಚಂದ್ರನ ವಿಷಯದಲ್ಲಿ ಕಾಂತಿಗಳ ಸಮೂಹದಿಂದ ಆನಂದಂ ಸಂತೋಷವನ್ನು ಅವಾಪ ಜನರು ಹೊಂದಿದರು. ಅಂತಹ ವರ್ಯಾನ್ ಶ್ರೇಷ್ಠರಾದ ಗುರೂನ್ ತಂದೆಯಾಗಿರತಕ್ಕಂತಹ ತಾನ್ ತ್ರಿವಿಕ್ರಮಾರ್ಯಾಂ ತ್ರಿವಿಕ್ರಮ ಪಂಡಿತಾಚಾರ್ಯರನ್ನು ಪ್ರಣಮಾಮಿ ವಿಶೇಷವಾಗಿ ನಾನು ನಮಸ್ಕರಿಸ್ತೇನೆ. ನಮಾಮಿ ಅಂದರೆ ನಮಸ್ಕರಿಸ್ತೇನೆ, ಪ್ರಣಮಾಮಿ ಅಂದರೆ ಪ್ರಕರ್ಷೇಣ ನಮಾಮಿ, ಪ್ರಕೃಷ್ಟವಾಗಿ ನಮಸ್ಕರಿಸ್ತೇನೆ ಅಂದರೆ ಚೆನ್ನಾಗಿ ನಮಸ್ಕರಿಸ್ತೇನೆ, ಅತಿಶಯವಾಗಿ ನಾನು ಅವರನ್ನು ನಮಸ್ಕರಿಸ್ತೇನೆ ಅಂತ ಈ ಶ್ಲೋಕದ ಅಭಿಪ್ರಾಯ. ತಮೋನುದ ಅದು ತೃತೀಯ ಭಕ್ತಿ. ತಮಃ ನುದತೀತಿ ತಮೋನುತ್ ತೇನ ತಮೋನುದ ತತ್ವಪ್ರದೀಪಾಕೃತಿ ಗೋಗಣೇನ ತತ್ವಪ್ರದೀಪ ಏವ ಆಕೃತಿ ಯಸ್ಯ ಸಹ ತತ್ವಪ್ರದೀಪಾಕೃತಿ ಗವಾಂ ಗಣಃ ಗೋಗಣಃ ತತ್ವಪ್ರದೀಪಾಕೃತಿಶ್ಚಾಸೋ ಗೋಗಣಸ್ಯ ತತ್ವಪ್ರದೀಪಾಕೃತಿ ಗೋಗಣಃ ತೇನ ಅಂತ ಸಮಾಸ. ಶೀತಾಂಶು ಶೀತಾಃ ಅಂಶವಃ ಚಂದ್ರನ ಕಿರಣಗಳು ತಂಪು. ಶೀತಾಃ ಅಂಶವಃ ಯಸ್ಯ ಸಹ ಶೀತಾಂಶು ಯೇಷಾಂ ಆಸ್ಯಂ ಯದಾಸ್ಯಮೇವ ಶೀತಾಂಶು ಯದಾಸ್ಯ ಶೀತಾಂಶು ತೇನ ಶೀತಾಂಶುನ ಅಂತಹ ತ್ರಿವಿಕ್ರಮಾರ್ಯಾನ್ ಪ್ರಣಮಾಮಿ. ಪ್ರಣಮಾಮಿ ಅನ್ನೋದು ವರ್ಬ್ ಕ್ರಿಯಾಪದ. ಉಪಸರ್ಗ ನಮು ಧಾತು ಪ್ರಥಮ ಪುರುಷ ಏಕವಚನ ಪ್ರಣಮಾಮಿ. ಇಲ್ಲಿ ತ್ರಿವಿಕ್ರಮಪಂಡಿತಾಚಾರ್ಯರ ಮುಖಕ್ಕೂ ಚಂದ್ರನಿಗೂ ಅಭೇದ ಹೇಳಿದ್ರಿಂದ ರೂಪಕಾಲಂಕಾರ ಇದೆ ಅಂತ ತಿಳ್ಕೊಳ್ಬೇಕು. ಹೀಗೆ ತ್ರಿವಿಕ್ರಮಪಂಡಿತಾಚಾರ್ಯರನ್ನ ನಮಸ್ಕಾರ ಮಾಡಿ ಮುಂದಿನ ಪದ್ಯದಲ್ಲಿ ಈ ತಾನೇನು ಮಾಡ್ಲಿಕ್ಕೆ ಹೊರಟಿದ್ದೇನೆ ಅದನ್ನು ಹೇಳಿಕ್ಕೆ ಹೊರಟಿದ್ದಾರೆ. ಮುಕುಂದ ಭಕ್ತೈ ಗುರುಭಕ್ತಿ ಜಾಯೈ ಸತಾಂ ಪ್ರಸತ್ತೇ ಚ ನಿರಂತರಾಯೈ ಗರೀಯಸೀಂ ವಿಶ್ವಗುರೋಹ ವಿಶುದ್ಧಾಂ ವಕ್ಷಾಮಿ ವಾಯೋಹ ಅವತಾರ ಲೀಲಾಂ. ತಾವೇನು ಮಾಡ್ಲಿಕ್ಕೆ ಹೊರಟಿದ್ದಾರೆ ಅದರ ಪ್ರತಿಜ್ಞೆ ಮಾಡ್ತಾ ಇದ್ದಾರೆ. ಮುಕುಂದ ಭಕ್ತೈ ಗುರುಭಕ್ತಿ ಜಾಯೈ ಸತಾಂ ಪ್ರಸತ್ತೈ ಚ ನಿರಂತರಾಯೈ ಗರೀಯಸೀಂ ವಿಶ್ವಗುರೋಹ ವಿಶುದ್ಧಾಂ ವಕ್ಷಾಮಿ ವಾಯೋಹ ಅವತಾರ ಲೀಲಾಂ. ಅನ್ವಯ ಗುರುಭಕ್ತಿ ಜಾಯೈ ಮುಕುಂದ ಭಕ್ತಿ ನಿರಂತರಾಯೈ ಸತಾಂ ಪ್ರಸತ್ತೈ ಚ ವಿಶ್ವಗುರೋಹ ವಾಯೋಹ ಗರೀಯಸೀಂ ವಿಶುದ್ಧಾಂ ಅವತಾರ ಲೀಲಾಂ ವಕ್ಷಾಮಿ. ಗುರುಗಳಲ್ಲಿರುವ ಭಕ್ತಿಯ ಮೂಲಕವಾಗಿ ಹರಿಯಲ್ಲಿ ಭಕ್ತಿಯನ್ನು ನಾನು ಪಡೀಲಿಕ್ಕೆ ಬಯಸ್ತೇನೆ ಅಂತ. ಹರಿಯಲ್ಲಿ ಭಕ್ತಿ ಉಂಟಾಗಬೇಕಾದ್ರೆ ಗುರುವಿನಲ್ಲಿ ಮೊದಲು ಭಕ್ತಿ ಉಂಟಾಗಬೇಕು. ಗುರು ಭಕ್ತಿಯಿಂದ ಜಾಯೈ ಮುಕುಂದನಲ್ಲಿ ಭಕ್ತಿ ಬರಬೇಕಾದ್ರೆ ಮೊದಲು ಗುರುಗಳಲ್ಲಿ ಭಕ್ತಿ ಬೇಕು. ಗುರುಗಳಲ್ಲಿ ಭಕ್ತಿ ಉಂಟಾದರೆ ಮುಕುಂದನಲ್ಲಿ ಭಕ್ತಿ ಉಂಟಾಗುತ್ತೆ. ಹೀಗೆ ಗುರುಗಳಿರ್ತಕ್ಕಂತಹ ಭಕ್ತಿಯ ಮೂಲಕವಾಗಿ ಶ್ರೀಹರಿಯಲ್ಲಿ ನಾನು ಭಕ್ತಿಯನ್ನು ಪಡಿಬೇಕು ಅಂತ ಬಯಸ್ತೇನೆ. ಗುರುವಿನಲ್ಲಿ ಭಕ್ತಿ ಮಾಡಿ ಗುರುವಿನ ಸೇವೆ ಮಾಡದೆ ನಮಗೆ ಭಗವಂತನಲ್ಲಿ ಭಕ್ತಿಯಾಗಲಿ ಜ್ಞಾನ ಆಗಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಧರ್ಮಗಳಲ್ಲಿಯೂ ಕೂಡ ಗುರುಪೂಜೆ ಶ್ರೇಷ್ಠ ಅಂತ ಹೇಳ್ತಾರೆ. ಸರ್ವೇಷಾಮೇವ ಧರ್ಮಾಣಾಂ ಗುರುಪೂಜಾ ಪರಾಸ್ಮೃತ ಗುರು ಶುಶ್ರೂಷೆಯ ಸರ್ವಂ ಪ್ರಾಪ್ನೋತಿ ಋಷಿಸತ್ತಮ ಅಂತ ಸ್ಕಂದ ಪುರಾಣ ಹೇಳ್ತಾ ಇದೆ. ಎಲ್ಲ ಧರ್ಮಗಳಲ್ಲಿಯೂ ಗುರುಪೂಜೆ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು. ಗುರು ಶುಶ್ರೂಷೆ ಅರ್ಥ ಗುರುಗಳ ಸೇವೆ, ಅದರಿಂದ ಸಕಲ ಪುರುಷಾರ್ಥಗಳನ್ನು ಪಡೆಯಬಹುದು ಎಂಬುದಾಗಿ ಸ್ಕಾಂದ ಪುರಾಣ ಹೇಳ್ತಾ ಇದೆ. ಅಂತಹ ಗುರುಗಳ ಮಹತ್ ಸೇವಾಂ ದ್ವಾರ ಮಾಹುರು ವಿಮುಕ್ತೇ ಎಂದು ಭಾಗವತದ 5ನೇ ಸ್ಕಂದದಲ್ಲಿ ಮಹಾತ್ಮರ ಸೇವೆ ಅದು ಮೋಕ್ಷಕ್ಕೆ
ತೆರೆದಿಟ್ಟ ಬಾಗಿಲು. ಆದ್ದರಿಂದ ಮಹಾತ್ಮರ ಸೇವೆಯನ್ನು ಮಾಡಿದರೆ ಪರಮಾತ್ಮನಲ್ಲಿ ಭಕ್ತಿ ಉಂಟಾಗಿ ಜ್ಞಾನ ಬಂದು ಮೋಕ್ಷ ದೊರೆಯುತ್ತೆ ಅಂತ ಭಾಗವತ ಹೇಳುತ್ತೆ. ಆದ್ದರಿಂದ ಗುರುಗಳಲ್ಲಿ ಭಕ್ತಿ ಮಾಡಬೇಕು, ಗುರುಗಳ ಸೇವೆ ಮಾಡಬೇಕು. ವೇದಾಭ್ಯಾಸ ತಪೋಜ್ಞಾನಂ ಇಂದ್ರಿಯಾಣಾಂಚ ಸಂಯಮ ಅಹಿಂಸಾ ಗುರು ಸೇವಾಚ ನಿಶ್ರೇಯಸ್ಕರಂ ಪರಂ ಎಂಬುದಾಗಿ ಮನುಸ್ಮೃತಿ ಹೇಳುತ್ತೆ. ಇಹಲೋಕದಲ್ಲಿಯೂ ಪರಲೋಕದಲ್ಲಿಯೂ ಸಾಧಕನಿಗೆ ಶ್ರೇಯಸ್ಸನ್ನು ಉಂಟು ಮಾಡತಕ್ಕಂತಹ ಸಾಧನಗಳು ಯಾವುವು ಅಂದರೆ ಹಣ ಅಲ್ಲ. ಯಾವುದು ಅಂದರೆ ವೇದಾಭ್ಯಾಸ, ವೇದಾಧ್ಯಯನ, ತಪಸ್ಸು, ಜ್ಞಾನ, ಇಂದ್ರಿಯಾಣಾಂಚ ಸಂಯಮ, ಇಂದ್ರಿಯಗಳ ನಿಗ್ರಹ, ಅಹಿಂಸಾ, ಯಾರಿಗೂ ಹಿಂಸೆ ಮಾಡದೇ ಇರುವುದು, ಮತ್ತು ಗುರು ಸೇವಾಚ. ಇವು ಇಹಪರಗಳಲ್ಲಿ ಸಾಧಕನಿಗೆ ಸಾಧನೆ ಮಾಡಲಿಕ್ಕೆ ಶ್ರೇಯಸ್ಸನ್ನು ಹೊಂದಲಿಕ್ಕೆ ಶ್ರೇಷ್ಠವಾಗಿರತಕ್ಕಂತಹ ಸಾಧನೆಗಳು. ಅದರಿಂದ ಗುರುಗಳ ದರ್ಶನ, ಗುರುಗಳ ಸ್ಪರ್ಶನ, ಗುರುಗಳನ್ನು ಕುರಿತು ಹಾಡಿ ಹೊಗಳುವುದು, ಅವರನ್ನು ಸ್ಮರಣೆ ಮಾಡುವುದು, ಇದು ಅತ್ಯಂತ ಪಾವನವಾಗಿರುವಂಥದ್ದು ಎಂಬುದಾಗಿ ಭಾಗವತ ದಶಮಸ್ಕಂದದಲ್ಲಿ ವೇದವ್ಯಾಸರು ಹೇಳ್ತಾರೆ. ಸಾಧೂನಾಂ ದರ್ಶನಂ ಸ್ಪರ್ಶಂ ಕೀರ್ತನಂ ಸ್ಮರಣಂ ತಥಾ ತೀರ್ಥಾನಾಮಿವ ಪುಣ್ಯಾನಾಂ ಸರ್ವಮೇವ ಹಿ ಪಾವನಂ. ಗುರುಗಳ ದರ್ಶನ, ಪಾದಸ್ಪರ್ಶ, ನಾಮ ಸಂಕೀರ್ತನೆ, ಅವರ ನಾಮಸ್ಮರಣೆ ಇವೆಲ್ಲ ಪುಣ್ಯತೀರ್ಥಗಳ ಹಾಗೆ ಪಾವನವಾಗಿರುವಂಥದ್ದು. ಅದರಿಂದ ಅಂತಹ ಗುರುಗಳಲ್ಲಿ ಭಕ್ತಿಯನ್ನು ಮಾಡಬೇಕು, ಗುರುಗಳ ಸೇವೆಯನ್ನು ಮಾಡಬೇಕು. ಆ ಗುರುವಿನ ಮಹತ್ವ ಆಗಿರುವಂಥ ತ್ರಿಕರಣಪೂರ್ವಕವಾಗಿ ಗುರುಗಳ ಸೇವೆಯನ್ನು ಮಾಡಬೇಕು ಅಂತ ವಿಜಯದಾಸರು ಹೇಳ್ತಾರೆ. ಗುರು ಒಲಿದೊಡೆ ಸರ್ವವಿದ್ಯೆ, ಗುರು ಒಲಿದೊಡೆ ಸರ್ವವಿದ್ಯೆ ಪ್ರಾಪ್ತಿ, ಗುರುಮಂತ್ರ ಗುರೋರ್ ಜಪ ಗುರುನಾಮ ಸ್ಮರಣೆ ಹಿರಿದಾಗಿ ಕೈಗೊಂಡು ಸುಖಿಸುವುದು ಜನರು ಗುರು ಭವಾಂಬುದಿ ದಾಟಿಪನು. ಶ್ರೀ ವಿಜಯ ವಿಠ್ಠಲರೇನು ಗುರುವಿಲ್ಲದವನಿಗೆ ಒಲಿಯನು. ಯಾರಿಗೆ ಗುರು ಇಲ್ವೋ ಅವರಿಗೆ ಪರಮಾತ್ಮ ಒಲಿಯುವುದಿಲ್ಲ ಅಂತ ವಿಜಯದಾಸ್ ಹೇಳ್ತಾರೆ. ಅಂತಹ ಗುರುಸ್ಮರಣೆಯಿಂದ ಸಕಲ ವಿಪತ್ತು ಪರಿಹಾರ, ಗುರುಸ್ಮರಣೆಯಿಂದ ಸಕಲ ವಿಪತ್ತು ಪರಿಹಾರ, ಗುರುಸ್ಮರಣೆಯಿಂದ ಸಂಪದವು, ಗುರುಸ್ಮರಣೆಯಿಂದ ಪುಷ್ಕಳ ದ್ರವ್ಯ ಒದಗುವುದು, ಗುರುಸ್ಮರಣೆಯಿಂದ ಹರಿವಲಿದು ಪೊರೆಯುವ, ಗುರುಗಳಿಂದ ಅಧಿಕ ಇನ್ನಾರು ನಿನಗೆ, ಗುರುಗಳ ಪರಮ ಹಿತಕರರು ನೋಡೋ ಗುರುಸ್ವಾಮಿ ವರದ ಗೋಪಾಲ ವಿಠಲ, ಸರ್ವ ದುರಿತಗಳ ಕಳೆದು ಸುಖಗಯವ ನೋಡು ಅಂತ. ಗುರು ಸೇವೆಯನ್ನು ಮಾಡಿದರೆ ಮಾತ್ರ ಪರಮಾತ್ಮ ಅನುಗ್ರಹ ಆಗತ್ತೆ. ಆದ್ದರಿಂದ ಗುರು ಸೇವೆಯನ್ನು ಮಾಡುವಂಥದ್ದು, ಗುರುಗಳಲ್ಲಿ ಭಕ್ತಿಯನ್ನು ತೋರಿಸುವಂಥದ್ದು ಶಿಷ್ಯನ ಪರಮ ಕರ್ತವ್ಯ. ಅಂತಹ ಗುರುಗಳ ಸೇವಾ, ಗುರುಗಳ ಸ್ತೋತ್ರ ಇದು ಶಿಷ್ಯನ ಪರಮ ಕರ್ತವ್ಯವಾಗಿದೆ. ಗುರುಗಳಿಂದ ಉಪದೇಶ ಪಡೆದ ಸದ್ವಿದ್ಯೆಯಿಂದ ಮಾತ್ರ ಮನುಷ್ಯನು ಹರಿಭಕ್ತಿಯನ್ನು ಹೊಂದಿ ಹರಿಯ ಜ್ಞಾನವನ್ನು ಗಳಿಸಿ ಅವ ಮೋಕ್ಷನ ಹೊಂತಾನೆ ಅಂತ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಆದ್ದರಿಂದ ಗುರುಗಳ ಶುಶ್ರೂಷೆ, ಗುರುಗಳ ಭಕ್ತಿ ಇದೆಲ್ಲವನ್ನು ಕೂಡ ಮಾಡಬೇಕು. ಯಾವನು ಗುರುಗಳ ಸೇವೆಯನ್ನು ಮಾಡಿ ತಿಳಿತಾನೋ ಅವನು ಸರ್ವಧರ್ಮಗಳನ್ನು ಆಚರಿಸದೇ ಇದ್ದವನು ಕೂಡ ಗುರು ಶುಶ್ರೂಷೆಯಲ್ಲಿ ಮಾತ್ರತನಾಗಿದ್ದರೂ ಅವನು ಸ್ವರ್ಗ ಲೋಕಕ್ಕೆ ಹೋಗ್ತಾನೆ. ತಾಯಿ, ತಂದೆ, ಜ್ಯೇಷ್ಠ ಭ್ರಾತ, ವಿದ್ಯಾದಾತ ಇವರನ್ನು ಯಾರು ಸೇವಿಸ್ತಾನೋ ಅವನು 14 ಇಂದ್ರರಿರುವವರೆಗೂ ಸ್ವರ್ಗಲೋಕದಲ್ಲಿ ಸುಖದಿಂದ ವಾಸ ಮಾಡ್ತಾನೆ ಎಂಬುದಾಗಿ ವಿಷ್ಣು ಧರ್ಮೋತ್ತರ ಪುರಾಣ ಹೇಳುತ್ತೆ. ಆದ್ದರಿಂದ ಗುರುಗಳಲ್ಲಿ ಭಕ್ತಿ, ಗುರುಗಳ ಸೇವೆ ಇದನ್ನು ವಿಶೇಷವಾಗಿ ಮಾಡಬೇಕು. ಗುರು ಶುಶ್ರೂಷೆ ಇಲ್ಲದೆ ಪಡೆದಂತಹ ವಿದ್ಯೆ ಅದು ಅಷ್ಟೊಂದು ಪ್ರಭಾವಶಾಲಿಯೂ ಆಗಲ್ಲ, ಫಲಕಾರಿಯೂ ಆಗಲ್ಲ. ಇದನ್ನು ನಾವು ಯವಕೃತ ಉಪಾಖ್ಯಾನದಿಂದ ನಾವು ತಿಳ್ಕೊಂಡಿದ್ದೇವೆ. ಹೀಗೆ ಸೇವೆ ಅಥವಾ ಗುರು ಶುಶ್ರೂಷೆ ಇದು ಮುಮುಕ್ಷರಾಗಿರತಕ್ಕಂತಹ ಮನುಷ್ಯರಿಗೆ ಅನಿವಾರ್ಯ. ಆದ್ದರಿಂದ ಗುರು ಶುಶ್ರೂಷೆ ಅದು ಮುಮುಕ್ಷರಾಗಿರತಕ್ಕಂತಹ ಮನುಷ್ಯರಿಗಷ್ಟೇ ಅಲ್ಲ, ದೇವತೆಗಳಿಗೂ ಕೂಡ ಅತ್ಯವಶ್ಯ ಎಂಬುದಾಗಿ ಭಾಗವತದಲ್ಲಿ ಶ್ರುತಿಗೀತೆ ಹೇಳುತ್ತೆ. ಆದ್ದರಿಂದ ಈ ಧರ್ಮ, ಅರ್ಥ, ಕಾಮಗಳೆಂಬ 3 ಪುರುಷಾರ್ಥಗಳನ್ನು ಹೊಂದಿದ ದೇವತೆಗಳೂ ಕೂಡ ನೂರಾರು ವ್ಯಸನಗಳಿಗೆ ಸಾಗರದಂತೆ ಇರತಕ್ಕಂತಹ ಸಂಸಾರವನ್ನು
ದಾಟಿಸಬಲ್ಲಂತಹ ಗುರುವನ್ನು ಆಶ್ರಯಿಸದೇ ಇದ್ದರೆ, ಅವನ ಸೇವೆಯನ್ನು ಮಾಡದೇ ಇದ್ದರೆ ಸಂಸಾರದಲ್ಲಿ ಸಾಧನ ಮಾರ್ಗದಲ್ಲಿ ಸಂಚಾರಕ್ಕೆ ಸಾರಥಿ ಅಂತಿರ್ತಕ್ಕಂತಹ ವಾಯುವನ್ನು ಒಲಿಸಿಕೊಂಡು ಅಶ್ವಗಳಂತೆ ಇರತಕ್ಕಂತಹ ಇಂದ್ರಿಯಗಳನ್ನು ನಿಗ್ರಹ ಮಾಡಿಕೊಂಡು ಸ್ಥಿರವಾದ ಬುದ್ಧಿಯಿಂದ ಮೋಕ್ಷಕ್ಕಾಗಿ ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ಅವ ಗುರು ಶುಶ್ರೂಷೆ ಮಾಡಿಲ್ಲ, ಗುರುವನ್ನು ಆಶ್ರಯಿಸಿಲ್ಲ ಅಂದರೆ ಅವನು ಮೋಕ್ಷವನ್ನು ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯ ಅಲ್ಲ, ದೇವತೆಗಳು ಕೂಡ ಈ ವಿಚಾರವನ್ನು ಶಾಸ್ತ್ರಗಳಲ್ಲಿ ಹೇಳ್ತಾರೆ. ತಮ್ಮ ಬಂಧುವರ್ಗ, ಪುತ್ರ, ದೇಹ, ಪತ್ನಿ, ಧನ, ಮನೆ ಮುಂತ ಎಲ್ಲ ಪರಿಕರಗಳಿಂದ ಕೂಡಿಕೊಂಡಿದ್ರು ಕೂಡ ನಾಯಕನಿಲ್ಲದೆ ಸಮುದ್ರ ಯಾತ್ರಿಕರು ಹೇಗೆ ದಡವನ್ನು ಸೇರಲಿಕ್ಕೆ ಅಸಮರ್ಥರೋ, ಅವರು ಸಮುದ್ರದಲ್ಲಿ ಕ್ಲೇಶವನ್ನು ಹೇಗೆ ಅನುಭವಿಸ್ತಾರೋ, ಹಾಗೆ ಗುರುವನ್ನು ಆಶ್ರಯಿಸದ, ಗುರು ಶುಶ್ರೂಷೆಯನ್ನು ಮಾಡದವನ ಗತಿ ಹಾಗಾಗತ್ತೆ. ಯಾಕಂದರೆ ಸಾಧನೆಗಳನ್ನು ಭಗವಂತನಿಗೆ ತಲುಪಿಸ್ತಕ್ಕಂತಹ ಗುರು, ಅಂತಹ ಗುರು ಇಲ್ಲದಿರುವುದರಿಂದ ಗುರುವನ್ನು ಆಶ್ರಯಿಸಲು ಸಾಧ್ಯವಿಲ್ಲದೆ ಅವನ ಸಾಧನೆಗಳು ಭಗವಂತನಿಗೆ ತಲುಪುವುದೇ ಇಲ್ಲ. ನಾವು ಏನೇ ಮಾಡಿದರೂ ಕೂಡ ನಮ್ಮ ಗುರುಗಳಾಗಿರ್ತಕ್ಕಂತಹ ಮುಖ್ಯಪ್ರಾಣದೇವರ ಮೂಲಕವಾಗಿಯೇ ಭಗವಂತನಿಗೆ ತಲುಪುವಂಥದ್ದು ನಾವು ಮಾಡೋ ಸಾಧನೆ. ಪರಮಾತ್ಮನಿಗೂ ನಮಗೂ ವಾಯುದೇವರು ಸೇತುವೆಯಂತೆ ಇದ್ದಾರೆ ಎಂಬುದಾಗಿ ಉಪನಿಷತ್ತು ಹೇಳುತ್ತೆ. ಅಂತಹ ಆ ಸೇತುವೆಯಿಂದ ಸಾಗರವನ್ನು ದಾಟುವ ಹಾಗೆ ಮುಖ್ಯಪ್ರಾಣದೇವರ ಮೂಲಕವಾಗಿಯೇ ನಾವು ಎಲ್ಲವನ್ನು ಪರಮಾತ್ಮನಿಗೆ ಸಲ್ಲಿಸುವಂಥದ್ದು. ಅದಕ್ಕೆ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಅಂತ ಹೇಳೋದು. ಆದರೆ ಅಂತಹ ಗುರುಗಳಾಗಿರ್ತಕ್ಕಂತಹ ಮುಖ್ಯ ಪ್ರಾಣದೇವರನ್ನು ಆಶ್ರಯಿಸದೆ ಹೋದರೆ ಯಾವ ಸಾಧನೆಗಳು ಕೂಡ ಭಗವಂತನಿಗೆ ತಲುಪುವುದಿಲ್ಲ. ಮನುಷ್ಯ ತನ್ನ ಐಹಿಕವಾಗಿರತಕ್ಕಂತಹ ಆಮುಷ್ಮಿಕವಾಗಿರತಕ್ಕಂತಹ ಅನೇಕ ಕಾಮನೆಗಳನ್ನು ಪೂರೈಸಿಕೊಳ್ಳಲಿಕ್ಕೆ ಹಲವಾರು ಗುರುಗಳನ್ನು ಆಶ್ರಯಿಸ್ತಾನೆ, ವಿವಿಧ ದೇವತೆಗಳನ್ನು ಆರಾಧಿಸ್ತಾನೆ. ಇವರೆಲ್ಲ ಹರಿಯ ಇಚ್ಛಾಧೀನರಾಗಿ ತಮ್ಮ ಆರಾಧಕರಿಗೆ ಇಷ್ಟಾರ್ಥಗಳನ್ನು ಕೊಡ್ತಾ ಇರ್ತಾರೆ. ಆ ಶ್ರೀಹರಿಯನ್ನೇ ಭಕ್ತಿಯಿಂದ ಆರಾಧಿಸಿದರೆ ಸಕಲ ಪುರುಷಾರ್ಥಗಳು ಲಭ್ಯವಾಗ್ತವೆ. ಅಂತಹ ಹರಿಯನ್ನು ಭಕ್ತಿಯನ್ನು ನಾವು ಹೇಗೆ ಆರಾಧನೆ ಮಾಡಬೇಕು ಅದರ ಕ್ರಮ ನಮಗೆ ಗೊತ್ತಿಲ್ಲ. ಆ ಕ್ರಮವನ್ನು ನಮಗೆ ತಿಳಿಸ್ಕೊತಕ್ಕಂಥವರು ಗುರುಗಳು, ಭಾಗವತೋತ್ತಮರಾಗಿರ್ತಕ್ಕಂಥ ಗುರುಗಳು. ಆ ಪರಮಾತ್ಮನನ್ನು ಭಕ್ತಿಯಿಂದ ನಾವು ಹೇಗೆ ಆರಾಧಿಸಬೇಕು ಎಂಬುದನ್ನು ತಿಳಿಸ್ಕೊಡೋದ್ರಿಂದ ಮೊದಲು ಅಂತಹ ಶ್ರೇಷ್ಠ ಗುರುಗಳನ್ನು ಸೇವಿಸಿ ನಂತರ ಹರಿಯನ್ನು ಸೇವಿಸಬೇಕು ಎಂಬುದಾಗಿ ಭಾಗವತ ಮತ್ತು ಪದ್ಮಪುರಾಣಗಳಲ್ಲಿ ಈ ಮಾತು ಬರುತ್ತೆ. ಆರಾಧನಾನಾಂ ಸರ್ವೇಷಾಂ ವಿಷ್ಣೋರಾರಾಧನಂ ಪರಂ ತಸ್ಮಾತ್ ಪರತರಂ ದೇವಿ ತದೀಯಾನಾಂ ಸಮರ್ಚನಂ. ಆರಾಧನೆಗಳಲ್ಲಿ ಎಲ್ಲ ಆರಾಧನೆಗಳಲ್ಲಿಯೂ ಅತ್ಯಂತ ಶ್ರೇಷ್ಠವಾಗಿರತಕ್ಕಂತಹ ಆರಾಧನೆ ವಿಷ್ಣುವಿನ ಆರಾಧನೆ. ಆದ್ದರಿಂದ ಅಂತಹ ವಿಷ್ಣುವಿನ ಆರಾಧನೆಯನ್ನು ನಾವು ಹೇಗೆ ಮಾಡಬೇಕು ಅಂದರೆ ಪ್ರಯತ್ನಪೂರ್ವಕವಾಗಿ ವೈಷ್ಣವರನ್ನು ಪೂಜಿಸಬೇಕು, ಮಹಾಭಾಗವತರನ್ನು ಪೂಜಿಸಬೇಕು. ಅಂತಹ ಮಹಾಭಾಗವತರನ್ನು ಅರ್ಚನೆ ಮಾಡಿದರೆ, ಮಹಾಭಾಗವತರನ್ನು ನಾವು ಪೂಜಿಸಿದರೆ ಸರ್ವಂ ತರತಿ ದುಃಖೌಘಂ ಮಹಾಭಾಗವತಾರ್ಚನಾತ್. ಅಂತಹ ಮಹಾಭಾಗವತರ ಅಂತಹ ಗುರುಗಳ ಒಂದು ಅರ್ಚನೆ ಮಾಡಿದರೆ ನಾವು ಎಲ್ಲ ದುಃಖಗಳನ್ನು ಕಳೆದುಕೊಳ್ತೇವೆ. ಆದ್ದರಿಂದ ಪ್ರತಿಯೊಬ್ಬನು ಗುರು ಪ್ರಪತ್ತಿಯ ನಂತರ ಗುರು ಸ್ತೋತ್ರ ಪಠಿಸಬೇಕು, ಗುರುಗಳ ಸೇವೆ ಮಾಡಬೇಕು, ಪ್ರಾರ್ಥನೆ ಸಲ್ಲಬೇಕು. ಇದೆಲ್ಲ ಮಾಡೋದು ಆ ಗುರುವಿನ ಅನುಗ್ರಹಕ್ಕೋಸ್ಕರವಾಗಿ ಇರುವಂಥದ್ದು. ಆ ಗುರುವಿನ ಪ್ರಸಾದವಾದರೆ ಎಲ್ಲ ದುರಿತ ನಿವಾರಣೆಯಾಗಿ ಇಷ್ಟಾರ್ಥ ಪ್ರಾಪ್ತಿಯಾಗತ್ತೆ. ಇಹದಲ್ಲಿಯೂ ಪರದಲ್ಲಿಯೂ ಸುಖ ಆಗಬೇಕು ಅಂತಾದರೆ ಆ ಗುರುಪ್ರಸಾದ ಅತ್ಯವಶ್ಯ. ಗುರುಪ್ರಸಾದವಿಲ್ಲದೆ ಹರಿವಾಯು ದೇವತೆಗಳು ಯಾರೂ ಕೂಡ ವರಗಳನ್ನು ಕೊಡೋದಿಲ್ಲ. ಇಷ್ಟು ಗುರುವಿನ ಅನುಗ್ರಹಣದು ಮಹತ್ವದ್ದಾಗಿರುವಂಥದ್ದು, ಅತ್ಯಂತ ಬಲಿಷ್ಠವಾಗಿರುವಂಥದ್ದು. ಇದಕ್ಕಿಂತ ಶ್ರೇಷ್ಠವಾಗಿರತಕ್ಕಂತಹ ಮೋಕ್ಷ ಸಾಧನ ಇನ್ನೊಂದು ಇಲ್ಲ. ಗುರುವಿನ ಅನುಗ್ರಹವಿಲ್ಲದೆ ಯಾವ ವಿದ್ಯೆಯೂ ಏನು ಪ್ರಯತ್ನ ಮಾಡಿದರೂ ಕೂಡ ಅದು ಸಿದ್ಧಿಸುವುದಿಲ್ಲ. ಉದಾಹರಣೆಗೆ ನಾವು ಸತ್ಯಕಾಮನ ಕಥೆಯನ್ನು ಕೇಳಿದ್ದೇವೆ. ಸತ್ಯಕಾಮ ಎಂಬ ಬ್ರಹ್ಮಚಾರಿ ಗೌತಮ ಋಷಿಗಳ ಬಳಿಗೆ ಹೋಗ್ತಾನೆ, ತನಗೆ ವಿದ್ಯೆ ಹೇಳ್ಕೊಡ್ಬೇಕು ಅಂತ ಕೇಳ್ತಾನೆ. ಆಗ ಅವರು ಅವನಿಗೆ ಉಪನಯನ ಸಂಸ್ಕಾರವನ್ನು ಮಾಡಿ 400 ಆಕಳು ಕೊಡ್ತಾರೆ. ಅದು 1000 ಆಗೋ ತನಕ ಸೇವೆ ಮಾಡಬೇಕು ಅಂತ. 400 ಹಸುಗಳು 1000 ಆಗಬೇಕು, ಅಲ್ಲಿವರೆಗೂ ಸೇವೆ ಮಾಡಿಕೊಂಡಿರು, ಆಮೇಲೆ ನಿನಗೆ ನಾನು ಉಪದೇಶ ಮಾಡುತ್ತೇನೆ ಅಂತ ಕಳಿಸ್ತಾರೆ. ಸತ್ಯಕಾಮ ಆ 400 ಹಸುಗಳನ್ನು ರಕ್ಷಣೆ ಮಾಡ್ತಾ
400 ಆ ಗೋವುಗಳನ್ನು 1,000 ಸಂಖ್ಯೆ ಆಗುವವರೆಗೂ ಕೂಡ ಅವುಗಳನ್ನು ಬೆಳೆಸ್ತಾನೆ. ಅವನ ಆ ಒಂದು ಶ್ರದ್ಧೆ, ಗುರುಗಳ ಮಾತನ್ನು ಕೇಳಿ ಗುರುಗಳ ಸೇವೆಯನ್ನು ಮಾಡಿ ಅವರಿಂದ ವಿದ್ಯೆಯನ್ನು ಪಡಿಬೇಕು ಅಂತ ಆ ನಿಷ್ಠೆಯಿಂದ ಅವನು ಗೋ ಸೇವೆಯನ್ನು ಮಾಡಿ 400 ಗೋವುಗಳನ್ನು 1,000 ಸಂಖ್ಯೆ ಆಗೋವರೆಗೂ ಕೂಡ ಅವುಗಳನ್ನು ಪೋಷಣೆ ಮಾಡ್ತಾನೆ. ಅಷ್ಟು ಶ್ರದ್ಧಾ ಆದರಗಳನ್ನು ನೋಡಿ ವಾಯುದೇವರು ಪ್ರಸನ್ನರಾಗಿ ಆ 1000 ಗೋವುಗಳಲ್ಲಿ ಒಂದು ವೃಷಭ ಇತ್ತು, ಎತ್ತು. ಆ ಎತ್ತಿನಲ್ಲಿ ಆವೇಶಗೊಂಡು ಸತ್ಯಕಾಮನ ಹೇಳ್ತಾರೆ, ಹೇ ಸತ್ಯಕಾಮ, ನಮ್ಮನ್ನು 1000 ಆಗೋ ತನಕ ಬೆಳೆಸಿದ್ದೀಯಾ, ಸಾಕು, ಇನ್ನು ನೀನು ಇವುಗಳನ್ನು ನಿನ್ನ ಗುರುಗಳಾಗಿರ್ತಕ್ಕಂತಹ ಗೌತಮರಿಗೆ ಒಪ್ಪಿಸಿಬಿಡು ಅಂತ ಹೇಳಿಬಿಟ್ಟು ಅವನಿಗೆ ಬ್ರಹ್ಮೋಪದೇಶವನ್ನು ಮಾಡ್ತಾರೆ. ಸಾಕ್ಷಾತ್ ವಾಯುದೇವರೇ ಅವನಿಗೆ ಬ್ರಹ್ಮೋಪದೇಶವನ್ನು ಮಾಡ್ತಾರೆ. ಅದಾದ ಮೇಲೆ ಅಗ್ನಿ ಹಂಸರೂಪದಿಂದ ಅಗ್ನಿ ಬಂದು ಉಪದೇಶ ಮಾಡ್ತಾನೆ. ಆಮೇಲೆ ಬ್ರಹ್ಮದೇವರು ಬರ್ತಾರೆ, ಅವರು ಉಪದೇಶ ಮಾಡ್ತಾರೆ. ವರುಣ ಬಂದು ನೀರು ಕೋಳಿ ರೂಪದಿಂದ ಬ್ರಹ್ಮೋಪದೇಶ ಮಾಡ್ತಾನೆ. ಹೀಗೆ ಅವರೆಲ್ಲರ ಆ 4 ಜನರು ಉಪದೇಶ ಮಾಡಿದ್ದಾರೆ. ವಾಯುದೇವರು, ಬ್ರಹ್ಮ, ವರುಣ ಮತ್ತು ಅಗ್ನಿ 4 ಉಪದೇಶ ಮಾಡಿದ್ದಾರೆ. ಹಾಗಾಗಿ ಅವರ ಉಪದೇಶದಿಂದ ಏನೋ ಒಂದು ಹೊಸ ತೇಜಸ್ಸು ಅವನಲ್ಲಿ ಉಂಟಾಗತ್ತೆ. ಗುರುಗಳ ಬಳಿಗೆ ಹೋಗ್ತಾನೆ, 1000 ಹಸುಗಳನ್ನು ಒಪ್ಪಿಸಿ ಇನ್ನು ನನಗೆ ಉಪದೇಶ ಮಾಡಿ ಅಂತ ಕೇಳ್ತಾನೆ. ಗೌತಮರು ನೋಡ್ತಾರೆ, ಏನು ಸತ್ಯಕಾಮ, ನೀನು ಬ್ರಹ್ಮಜ್ಞಾನಿ ಹಾಗೆ ಕಾಣ್ತಾ ಇದ್ದೀಯಲ್ಲ, ಏನು ವಿಚಾರ ಅಂತ ಕೇಳಿದಾಗ ಸತ್ಯಕಾಮ ಹೇಳ್ತಾನೆ, ನನಗೆ 4 ಜನ ದೇವತೆಗಳು ವಿದ್ಯೋಪದೇಶ ಮಾಡಿದ್ದಾರೆ. ಅವರೆಲ್ಲ ನನಗೆ ದೇವತೆಗಳೇ ನಿಜ, ಅವರು ಉಪದೇಶ ಮಾಡಿದ್ದು ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು. ಆದರೂ ಕೂಡ ಅವರು ಯಾರು ನನಗೆ ವಿದ್ಯಾಗುರುಗಳಲ್ಲ, ನನಗೆ ನೀವೇ ವಿದ್ಯಾಗುರುಗಳು. ಆಚಾರ್ಯ ದೇವ ವಿದ್ಯಾ ವಿಧಿತ ಸಾಧಿಷ್ಟಂ ಪ್ರಾಪಯತಿ ಅಂತ ಉಪನಿಷತ್ತು ಹೇಳುತ್ತೆ. ವಿದ್ಯಾಗುರುಗಳು ಉಪದೇಶಿಸಿದಂತಹ ವಿದ್ಯೆ ಮಾತ್ರ ಅತ್ಯಂತ ಶುದ್ಧ, ಅತ್ಯಂತ ಸ್ಥಿರ ಆಗಿರ್ತದೆ. ಆದ್ದರಿಂದ ತಾವೇ ನನಗೆ ಈ ವಿದ್ಯೆಯನ್ನು ಉಪದೇಶ ಮಾಡಬೇಕು ಅಂತ ಕೇಳ್ಕೊಳ್ತಾನೆ. ಅವನ ಆ ಗುರುಭಕ್ತಿಗೆ ಮೆಚ್ಚಿದಂತಹ ಗೌತಮರು ಆ ವಾಯು, ಬ್ರಹ್ಮ, ಅಗ್ನಿ, ವರುಣ 4 ಜನ ಬೋಧಿಸಿದಂತಹ ಬ್ರಹ್ಮವಿದ್ಯೆಯನ್ನೇ ಪುನಃ ಬೋಧಿಸ್ತಾರೆ. ಅದರಿಂದ ಅವನಿಗೆ ಆ ಬ್ರಹ್ಮವಿದ್ಯೆ ಸಿದ್ಧಿ ಆಯಿತು ಎಂಬುದಾಗಿ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಈ ಒಂದು ಆಖ್ಯಾಯಿಕೆ ಬರುತ್ತೆ. ಇದನ್ನೇ ಮನಸ್ಸಿನಲ್ಲಿಟ್ಟುಕೊಂಡು ಆಚಾರ್ಯ ಹೇಳ್ತಾರೆ, ವೃಷಭಾದಿಭ್ಯೋ ವಿದ್ಯಾಂ ಜ್ಞಾತ್ವಾಪಿ ಸತ್ಯಕಾಮೇನ ಭಗವಾನ್ ಸ್ತಮೇವ ಕಾಮಂ ಬ್ರೂಯಾತ್ ಗುರುಪ್ರಸಾದ ಇವ ಬಲವಾನ್. ಸತ್ಯಕಾಮ ವೃಷಭಾದಿಗಳ ದ್ವಾರ ವಿದ್ಯೆಯನ್ನು ತಿಳಿದುಕೊಂಡರೂ ಕೂಡ ಆ ವೃಷಭಾದಿಗಳು ಗೌತಮರಿಗಿಂತಲೂ ತಾರತಮ್ಯದಲ್ಲಿ ಶ್ರೇಷ್ಠರಾಗಿದ್ದಾರೆ. ಆದರೂ ಕೂಡ ಸತ್ಯಕಾಮ ಗೌತಮರನ್ನು, ಸ್ವಾಮಿ ನೀವೇ ನನಗೆ ಉಪದೇಶ ಮಾಡಿ, ನೀವು ಮಾಡಿದ ಉಪದೇಶವೇ ಶ್ರೇಷ್ಠ ಹಾಗೂ ಸ್ಥಿರ ಅಂತ ಹೇಳಿದ್ದೇ ಮೊದಲಾದ ಕಾರಣಗಳಿಂದ ಗುರುಪ್ರಸಾದ ಅತ್ಯಂತ ಬಲತ್ತರವಾಗಿರುವಂಥದ್ದು. ಅಂತಹ ಗುರುಪ್ರಸಾದ ಆದರೆ, ಗುರುವಿನ ಅನುಗ್ರಹ ಆದರೆ, ಗುರುಗಳಲ್ಲಿ ಭಕ್ತಿ ಮಾಡಿ ಗುರುಗಳ ಅನುಗ್ರಹವಾದರೆ ಗುರುಭಕ್ತಿ ಜಾಯೈ ಮುಕುಂದ ಭಕ್ತಿ, ಮುಕುಂದನಲ್ಲಿ ಭಕ್ತಿ ಉಂಟಾಗತ್ತೆ. ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರು ತಸ್ಯೈತೆ ಕಥಿತಾಹ್ಯರ್ಥ ಪ್ರಕಾಶಂತೆ ಮಹಾತ್ಮನಃ ಎಂಬುದಾಗಿ ಶ್ವೇತಾಶ್ವತ ಉಪನಿಷತ್ತು ಹೇಳುತ್ತೆ. ಯಾರಿಗೆ ವಿಷ್ಣುನಲ್ಲಿ ಸರ್ವಾಧಿಕ ಭಕ್ತಿ ಇರುವಂತೆ ರಮಾ ಬ್ರಹ್ಮಾದಿ ದೇವತೆಗಳಲ್ಲೂ ತಾರತಮ್ಯಾನುಸಾರವಾಗಿ ಭಕ್ತಿ ಇರುವಂತೆ ಗುರುಗಳಲ್ಲಿಯೂ ಕೂಡ ತಾರತಮ್ಯಾನುಸಾರವಾಗಿ ಭಕ್ತಿ ಇರುತ್ತದೋ ಅಂತಹ ಮಹಾತ್ಮನಿಗೆ ಇಲ್ಲಿ ಹೇಳತಕ್ಕಂತಹ ಎಲ್ಲ ಧರ್ಮ ಮೋಕ್ಷಾದಿ ಸಕಲ ಪುರುಷಾರ್ಥಗಳು ಕೂಡ, ಪರಾಪರ ತತ್ವಜ್ಞಾನವು ಕೂಡ ಅವನಿಗೆ ಲಭಿಸ್ತದೆ ಅಂತ ಈ ಉಪನಿಷತ್ತು ಹೇಳ್ತಾ ಇದೆ. ಹಾಗಾಗಿ ಗುರುಗಳನ್ನು ಆದರ ಮಾಡದೆ ಹೋದರೆ, ಅವರನ್ನು ತಿರಸ್ಕಾರ ಮಾಡಿದರೆ ಯಾವ ವಿದ್ಯೆಯೂ ಸಿದ್ಧಿಸುವುದಿಲ್ಲ ಎಂಬುದಾಗಿ ತಂತ್ರಸಾರದಲ್ಲಿ ಶ್ರೀಮದಾಚಾರ್ಯರು ಕೂಡ ಹೇಳ್ತಾರೆ. ಅಂತಹ ಗುರುಗಳನ್ನು, ದೇವತೆಗಳನ್ನು ತಿರಸ್ಕಾರ ಮಾಡ್ತಕ್ಕಂಥವನು, ಅವಹೇಳನ ಮಾಡ್ತಕ್ಕಂಥವನು, ಅವನು ಯಾವ ಸಿದ್ಧಿಯನ್ನು ಕೂಡ ಪಡಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲದೆ ಘೋರವಾಗಿರತಕ್ಕಂತಹ ತಮಸ್ಸಿಗೆ ಹೋಗಿಬಿಡುತ್ತಾನೆ. ಆದ್ದರಿಂದ ಗುರುವಿನಿಂದಲೇ ಹರಿಪ್ರಾಪ್ಯ. ಆ ಗುರುಮಹಿಮೆಯನ್ನು ಬ್ರಹ್ಮಸೂತ್ರಗಳು ಕೂಡ ವರ್ಣಿಸ್ತವೆ, ಶ್ರುತಿಗೀತೆ ವರ್ಣಿಸುತ್ತೆ. ಹೀಗೆ ಗುರು ಚರಣಾನುಗ್ರಹವನ್ನು ಬಿಟ್ಟು, ಅಂದರೆ ಗುರುವಿನ ಅನುಗ್ರಹವಿಲ್ಲದೆ ಹೋದರೆ ಭಗವತ್ಪ್ರೀತಿ ಆಗುವುದಿಲ್ಲ. ಆ ಗುರು ಶುಶ್ರೂಷ ಮಾಡಿ ಸತ್ಯಕಾಮ ಅವರ ಅನುಗ್ರಹ ಹೇಗೆ ಪಡೆದ್ನೋ ಹಾಗೆ ಗುರು ಅನುಗ್ರಹ ಪಡೆಯದೆ
ಇಂದ್ರಿಯ ನಿಗ್ರಹ, ಶಾಸ್ತ್ರಾಧ್ಯಯನಾದಿ ಸಕಲ ಸಾಧನವನ್ನು ಮಾಡಿದರೂ ಕೂಡ ಭಗವಂತ ಸ್ವೀಕಾರ ಮಾಡೋದಿಲ್ಲ. ಇವತ್ತು ಗೂಗಲಲ್ಲಿ ಎಲ್ಲ ಸಿಗ್ತದೆ ನಮಗೆ, ಆದರೆ ಅದನ್ನು ಕೇಳಿ ತಿಳ್ಕೊಂಡ್ರೆ ಭಗವಂತ ಅನುಗ್ರಹ ಆಗೋದಿಲ್ಲ. ಗುರುಮುಖೇನ ಅದನ್ನೆಲ್ಲ ತಿಳ್ಕೊಂಡು ನಾವು ಅಧ್ಯಯನ ಮಾಡಿದರೆ ಮಾತ್ರ ಭಗವಂತ ಅದನ್ನು ಸ್ವೀಕಾರ ಮಾಡ್ತಾನೆ. ಅದರಿಂದ ಪ್ರತಿಯೊಬ್ಬ ಸಾಧಕನ ಯೋಗ್ಯತೆಯನ್ನು ತಿಳಿದುಕೊಂಡು ಗುರುಗಳು ಉಪದೇಶ ಮಾಡಿದಾಗ ಮಾತ್ರ ಮುಂದೆ ಅವನಿಗೆ ಅವು ಮಾಡ್ತಕ್ಕಂಥ ಎಲ್ಲ ಸಾಧನ ಸಮುದಾಯ ಅದು ಭಗವತ್ ಪ್ರೀತಿಗೆ ಕಾರಣವಾಗುತ್ತೆ ಎಂಬುದಾಗಿ ಶ್ರುತಿಗೀತೆ ಹೇಳ್ತಾ ಇದೆ. ಗುರುಪ್ರಸಾದೋ ಬಲವಾನ್ ತಸ್ಮಾತ್ ಬಲವತ್ತರಂ ಯದ್ಗುರು ಸುಪ್ರಸನ್ನಸ್ಯ ದದ್ಯಾತ್ ತನ್ನಾನ್ಯಥಾ ಭವೆ. ಗುರುಪ್ರಸಾದ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು. ಗುರುಗಳು ಸುಪ್ರಸನ್ನರಾಗಿ ಕೊಡುವುದೆಲ್ಲವೂ ಕೂಡ ನಿಶ್ಚಿತವಾಗಿ ಫಲಕಾರಿಯಾಗಿರುತ್ತೆ ಅಂತ. ಗುರುವು ನ ಪ್ರಾಪ್ಯತೆ ಯತ್, ಗುರುಗಳಿಂದ ಯಾವುದು ದೊರೆಯುವುದಿಲ್ಲವೋ ಅದು ಮತ್ತೆಲ್ಲೂ ದೊರೆಯುವುದಿಲ್ಲ. ಗುರುಪ್ರಸಾದದಿಂದ ಮಾತ್ರ ಮಾನವ ಸಕಲವನ್ನು ನಿಶ್ಚಿತವಾಗಿ ಪಡಿತಾನೆ. ಅಂತಹ ಇನ್ನೊಂದು ಮಾತಿದೆ, ಹರವೃಷ್ಟೇ ಗುರುಸ್ತರಾತ ಗುರುವೃಷ್ಟೇನ ಕಶ್ಚನ ಗುರುಪ್ರಸಾದ ಸರ್ವೇಷ್ಟ ಸಿದ್ಧಿರ್ಭವತಿ ನಾನ್ಯಥ. ಪರಮಾತ್ಮ ಕೋಪಗೊಂಡ್ರೆ ಗುರು ರಕ್ಷಣೆ ಮಾಡ್ತಾನೆ. ಗುರುವೃಷ್ಟೇ, ಗುರುವೇ ಕೋಪಗೊಂಡ್ರೆ ನಮ್ಮನ್ಯಾರು ರಕ್ಷಣೆ ಮಾಡುವವರಿಲ್ಲ. ಅದರಿಂದ ಒಂದು ಕಾರಣದಿಂದ ಏನೋ ಒಂದು ಕಾರಣದಿಂದ ಪರಮಾತ್ಮನಿಗೆ ಸಿಟ್ಟು ಬಂತು ನಮಗೆ. ಅವ ಸಿಟ್ಟಾದಾಗ ಗುರುಗಳಲ್ಲಿ ನಾವು ಶರಣು ಹೋದರೆ ಗುರುಗಳು ಆ ಭಕ್ತನ ರಕ್ಷಣೆ ಮಾಡ್ತಾರೆ. ಆದರೆ ಗುರುಗಳೇ ಭಕ್ತನ ಮೇಲೆ ಸಿಟ್ಟಾಗಿದ್ದರೆ ಮತ್ತಾರೂ ಕಾಪಾಡೋದಿಲ್ಲ. ಅಂತಹ ಗುರುಪ್ರಸಾದದಿಂದ ಮಾತ್ರ ಸರ್ವೇಷ್ಟ ಸಿದ್ಧಿ ಆಗತ್ತೆ, ಬೇರೆ ಇನ್ಯಾವುದರಿಂದಲೂ ಆಗೋದಿಲ್ಲ. ಶ್ರೀಹರಿಯ ಪ್ರಸಾದ ಆಗಬೇಕಾದ್ರೆ, ಶ್ರೀಹರಿಯ ಅನುಗ್ರಹ ಆಗಬೇಕಾದ್ರೆ, ಮುಕುಂದನಲ್ಲಿ ಭಕ್ತಿ ಉಂಟಾಗಬೇಕಾದ್ರೆ ಗುರುಭಕ್ತಿ ಜಾಯೈ ಮುಕುಂದ ಭಕ್ತಿ. ಅದರಿಂದ ಚೆನ್ನಾಗಿ ಗುರುವಿನ ಅನುಗ್ರಹ ಆಗಬೇಕು. ಸಮ್ಯಕ್ ಗುರು ಪ್ರಸಾದಶ್ಚ ಮುಖ್ಯತೋ ದೃಷ್ಟಿ ಕಾರಣಂ ಶ್ರವಣಾಚ ಕರ್ತವ್ಯಂ ನಾನ್ಯಥಾ ದರ್ಶನಂ ಕುಚಿತ ಎಂಬುದಾಗಿ ಶ್ರೀಮದಾಚಾರ್ಯರು ಅನುವ್ಯಾಖ್ಯಾನದಲ್ಲಿ, ಅನುವ್ಯಾಖ್ಯಾನ ಅಂದರೆ ಅನುವ್ಯಾಖ್ಯಾನ ನ್ಯಾಯಸುದೆ ಅಥವಾ ಅನುವ್ಯಾಖ್ಯಾನದ ಟೀಕೆ, ಅಂತಹ ಅನುವ್ಯಾಖ್ಯಾನ ಗ್ರಂಥದಲ್ಲಿ ಆಚಾರ್ಯ ಹೇಳ್ತಾರೆ, ಅಪರೋಕ್ಷ ಜ್ಞಾನಕ್ಕೆ ಸಮ್ಯಕ್ ಲಕ್ಷಣ ಸಂಪನ್ನರಾಗಿರತಕ್ಕಂತಹ ಗುರುಗಳ ಪೂರ್ಣ ಅನುಗ್ರಹವೇ ಮುಖ್ಯ. ಸಮ್ಯಕ್ ಲಕ್ಷಣ ಸಂಪನ್ನ ಯದ್ದದ್ಯಾ ಸುಪ್ರಸನ್ನಧೀಹಿ ಶಿಷ್ಯಾಯ ಸತ್ಯಂ ಭವತಿ ಸತ್ಸರ್ವಂ ನಾತ್ರ ಸಂಶಯ ಅಂತ ಮಹಾಭಾರತ ತತ್ವದಲ್ಲಿ ಆಚಾರ್ಯ ಹೇಳ್ತಾರೆ. ಸಮ್ಯಕ್ ಲಕ್ಷಣ ಸಂಪನ್ನನಾಗಿರ್ತಕ್ಕಂತಹ ಗುರು ಶಿಷ್ಯನಿಗೆ ಪ್ರಸನ್ನ ಚಿತ್ತದಿಂದ ಏನು ಕೊಡ್ತಾನೋ ಅದೆಲ್ಲವೂ ಫಲಕಾರಿಯಾಗತ್ತೆ. ಗುರುಲಕ್ಷಣಗಳಿಂದ ಚೆನ್ನಾಗಿ ಕೂಡಿದಂತಹ ಗುರುಗಳು ಬಹಳ ಪ್ರಸನ್ನರಾಗಿ ಶಿಷ್ಯನಿಗೆ ಏನು ಉಪದೇಶ ಮಾಡ್ತಾರೋ ಅದೆಲ್ಲವೂ ನಿಸ್ಸಂಶಯವಾಗಿ ಸತ್ಯವೇ ಆಗ್ತದೆ, ಅಲ್ಲದೆ ಮೋಕ್ಷಕ್ಕೆ ಕಾರಣವಾಗತ್ತೆ ಎಂಬ ವಿಚಾರ ನಮಗೆ ಅನೇಕ ಗ್ರಂಥಗಳ ಮೂಲಕವಾಗಿ ತಿಳಿತದೆ. ದೇವಾ ಅಪಿ ಸುಯೋಗಾಢ್ಯ ಯತಂತಹ ಸರ್ವಸಾಧನೈ ಪುತ್ರದಾರಾದಿ ವಿಸ್ತಾರ್ಧಂ ನಾಶ್ವಸಂತೀಹ ಸಂಸ್ಕೃತೌ ಗುರೋರನುಗ್ರಹಮೃತೆ ಸಾಧನಂ ನಹರೇ ಪ್ರಿಯಂ ಗುರುಪದೇಶಾತ್ತು ಪರಂ ಪ್ರಾಪ್ನೋತೇವ ನ ಸಂಶಯ. ಅಂದರೆ ದೇವತೆಗಳು ಕೂಡ ಗುರುವಿನ ಅನುಗ್ರಹವಿಲ್ಲದೆ ಯೋಗಾದಿ ಸಕಲ ಸಾಧನೆಗಳಿಂದ ಪ್ರಯತ್ನ ಪಟ್ಟಾಗ್ಯೂ ಅವರು ಪತ್ನಿ ಪುತ್ರರಿಂದ ಕೂಡಿಕೊಂಡು ಈ ಸಂಸಾರವನ್ನು ದಾಟಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಗುರುವನುಗ್ರಹವಿಲ್ಲದೆ ಯಾವ ಸಾಧನವೂ ಕೂಡ ಶ್ರೀಹರಿಗೆ ಪ್ರಿಯವಾಗುವುದಿಲ್ಲ. ಆದ್ದರಿಂದ ಗುರುಗಳ ಅನುಗ್ರಹ ಮಾಡಿದರೆ ಮಾತ್ರ ಶ್ರೀಹರಿಯ ಅನುಗ್ರಹ ಆಗತ್ತೆ, ಉತ್ತಮ ಮೋಕ್ಷ ಪ್ರಾಪ್ತಿಯಾಗತ್ತೆ. ಅಂತಹ ಗುರುಗಳು ಬ್ರಹ್ಮಾಂತ ಗುರುವಶ್ಚೈವ ಸಂಪ್ರದಾಯ ಪ್ರವರ್ತಕಾ ತತ್ತದ್ಗುಣಾನುಸಾರೇಣ ಪೂಜ್ಯಾ ಮಾನ್ಯಾಶ್ಚ ಕೃತ್ನಶಃ. ನಮಗೆ ವಿದ್ಯೋಪದೇಶ ಮಾಡತಕ್ಕಂತಹ ಸಾಕ್ಷಾತ್ ಗುರುಗಳಿಂದ ಆರಂಭಿಸಿ ಬ್ರಹ್ಮದೇವರವರೆಗೂ ಎಲ್ಲರೂ ಗುರುಗಳೇ. ಬ್ರಹ್ಮಾಂತ ಗುರುವ ಸಾಕ್ಷಾತ್ ಬ್ರಹ್ಮನವರೆಗೂ ನಮಗೆ ಸಾಕ್ಷಾತ್ ವಿದ್ಯೋಪದೇಶ ಯಾರು ಮಾಡ್ತಾರೆ ಅವರಿಂದ ಆರಂಭಿಸಿ ಬ್ರಹ್ಮದೇವರವರೆಗೂ ಎಲ್ಲರೂ ಗುರುಗಳೇ. ಅಷ್ಟೇ ಅಲ್ಲ, ಸಂಪ್ರದಾಯ ಪ್ರವರ್ತಕರಾದ ಸಕಲವರು ಸಹ ಗುರುಗಳೇ. ಎಲ್ಲರೂ ಸಂಪ್ರದಾಯ ಪ್ರವರ್ತಕರು. ಅವರು ಯಾವ ಸಂಪ್ರದಾಯ, ಯಾವ ಮಠದ ಸಂಪ್ರದಾಯ ಇರ್ಬೋದು, ಯಾವ ಮಠದ ಪೀಠಾಧಿಪತಿ ಆಗಿರ್ಬೋದು, ಆ ಮಠಾಭಿಮಾನದಿಂದ ನಾವು ಅನ್ಯ ಮಠೀಯರನ್ನು ಕೀಳಂತ ತಿಳಿಯದೆ ಅವರಲ್ಲಿ ತಿರಸ್ಕಾರ ಮಾಡದೆ ನಾವು ಎಲ್ಲರನ್ನೂ ಕೂಡ ಗೌರವಿಸಬೇಕು. ಹಾಗೆ ಮಾಡಿದರೆ ಅದು ಗುರುದ್ರೋಹ ಆಗತ್ತೆ. ಅಂಥವರಿಗೆ ವಿದ್ಯೆ ಸಿಸುವುದಿಲ್ಲ, ದುರ್ಗತಿ ಆಗತ್ತೆ. ಪ್ರಯಾತಿ ತಮೋ ಘೋರಂ ಅಂತ ಹೇಳುತ್ತೆ. ಸಂಪ್ರದಾಯ ಪ್ರವರ್ತಕವಾಗಿರ್ತಕ್ಕಂತಹ ಯಾರೇ ಗುರು ಆಗಿರಲಿ, ಅವರು ನಮಗೆ ವಿದ್ಯಾದಾನ ಮಾಡಿದವರಾಗಿರ್ಬೋದು, ಸಂಪ್ರದಾಯ ಪ್ರವರ್ತಕರಾಗಿರ್ತಕ್ಕಂಥ ಬೇರೆ ಗುರುಗಳಾಗಿರ್ಬೋದು, ಅವರಿಗೆ ನಾವು ದ್ರೋಹ ಮಾಡಬಾರದು. ಮಾಡಿದರೆ ಪ್ರಯಾತಿ ಚ ತಮೋಘೋರಂ. ಎಲ್ಲರನ್ನು ಅವರವರ ಗುಣಾನುಸಾರವಾಗಿ ಪೂಜಿಸಬೇಕು, ಗೌರವಿಸಬೇಕು.
ಅಂತಹ ವಿಷ್ಣು ಸರ್ವೋತ್ತಮನಾಗಿರ್ತಕ್ಕಂತಹ ವಿಷ್ಣುವಿನಲ್ಲಿ ಎಲ್ಲರಲ್ಲಿ ಮಾಡೋದಕ್ಕಿಂತಲೂ ಅತ್ಯಂತ ಅಧಿಕವಾಗಿರ್ತಕ್ಕಂಥ ಅತ್ಯಂತ ದೃಢವಾದ ಭಕ್ತಿಯನ್ನು ಗುರುಗಳಲ್ಲಿ ಮಾಡಬೇಕು. ಆಮೇಲೆ ಲಕ್ಷ್ಮೀ ಬ್ರಹ್ಮಾದಿಗಳಲ್ಲಿ ಅವರವರ ತಾರತಮ್ಯಾನುಸಾರವಾಗಿ ಭಕ್ತಿಯನ್ನು ಮಾಡಬೇಕು. ಹೀಗೆ ಕ್ರಮವಾಗಿ ಬ್ರಹ್ಮದೇವರವರೆಗೂ ಸಕಲರಲ್ಲಿಯೂ ತಾರತಮ್ಯಾನುಸಾರವಾಗಿ ಭಕ್ತಿ ಮಾಡುವುದಲ್ಲದೆ ಗೌರವ ಬುದ್ಧಿಯನ್ನು ಹೊಂದಿದರೆ ಮಾತ್ರ ಸಕಲ ವಿದ್ಯೆಗಳು ಸಿದ್ಧಿ ಆಗ್ತವೆ. ಇಲ್ಲದೆ ಹೋದರೆ ಸರ್ವಥಾ ಏನು ಮಾಡಿದರೂ ಸಿದ್ಧಿಸುವುದಿಲ್ಲ. ತಸ್ಮಾತ್ ಬ್ರಹ್ಮ ಗುರು ಮುಖ್ಯ ಸರ್ವೇಷಾಮೇವ ಸರ್ವದಾ ಅನ್ಯೇಪಿ ಸ್ವಾತ್ಮವ ಮುಖ್ಯ ಕ್ರಮಾತ್ ಗುರುವ ಈರಿತಾ. 32 ಲಕ್ಷಣದಿಂದ ಕೂಡಿದರಾದ್ದರಿಂದ ಎಲ್ಲರಿಗೂ ಎಲ್ಲ ಕಾಲದಲ್ಲಿಯೂ ಪ್ರತಿಯೊಬ್ಬರಿಗೂ ಬ್ರಹ್ಮದೇವರು ಮುಖ್ಯ ಗುರುಗಳು. ಅನಂತರ ತನಗಿಂತ ಉತ್ತಮರಾದವರೆಲ್ಲರೂ ಕ್ರಮವಾಗಿ ಮುಖ್ಯವಾದ ಗುರುಗಳು. ಹೀಗೆ ಪ್ರತಿಯೊಬ್ಬನಿಗೂ ಅಸಂಖ್ಯ ಗುರುಗಳಿದ್ದರೂ ಕೂಡ ವಿದ್ಯಾಭ್ಯಾಸ ಮಾಡುವಾಗಲೂ ಜಪಾದ್ಯನುಷ್ಠಾನಗಳನ್ನು ಮಾಡುವಾಗಲೂ ಮುಖ್ಯವಾಗಿ 12 ಗುರುಗಳನ್ನು ನೆನೆಸಬೇಕು. ಆದ್ದರಿಂದ ತಮ್ಮ ಗ್ರಂಥ ಆರಂಭದಲ್ಲಿ ನಾರಾಯಣ ಪಂಡಿತಾಚಾರ್ಯರು ಗುರುಗಳನ್ನು ಇಲ್ಲಿ ನೆನೆಸ್ತಾ ಇದ್ದಾರೆ. ಎಲ್ಲ ಗುರುಗಳು 12 ಗುರುಗಳು, 12 ರೀತಿಯ ಗುರುಗಳನ್ನು ನೆನೆಸಬೇಕು. ಅಷ್ಟಿಂದಲೇ ವಿದ್ಯೆ ಸಿದ್ಧಿಸ್ತದೆ ಎಂಬುದಾಗಿ ತಂತ್ರಸಾರದಲ್ಲಿ ಶ್ರೀಮದಾಚಾರ್ಯ ಹೇಳ್ತಾರೆ. ಯಾರು 12 ಗುರುಗಳು ಅಂದರೆ ಸ್ಮೃತ್ವ ಗುರುಂ ಪೂರ್ವಗುರುಂ ಆದಿಮೂಲ ಗುರುಂ ತಥಾ ದೇವತಾಂ ವಾಸುದೇವಂಚ ವಿದ್ಯಾಭ್ಯಾಸಿತು ಸಿದ್ಧಿಭಾಗ್ ವ್ಯಾಸಂಚ ಭಾರತೀಂ ವಾಣೀಂ ವಿಧಿಂ ವಾಯುಂ ರಮಾ ತಥಾ ನಾರಾಯಣಂ ಮೂಲ ಗುರೂನ್ ಆಹುಹು ವಿಪಶ್ಚಿತಃ. ಯಾರು ಆ 12 ಗುರುಗಳು ಅಂದರೆ ಮೊದಲು ವೇದವ್ಯಾಸರು, ಆಮೇಲೆ ಭಾರತೀ ದೇವಿ, ಸರಸ್ವತಿ, ವಾಯುದೇವರು, ಬ್ರಹ್ಮದೇವರು, ಮಹಾಲಕ್ಷ್ಮಿ, ನಾರಾಯಣ, ಈ 7 ಮಂದಿ ಇವರನ್ನು ಮೂಲ ಗುರುಗಳು ಅಂತ ಹೇಳ್ತೇವೆ. ವೇದವ್ಯಾಸರು, ಭಾರತೀ ದೇವಿ, ಸರಸ್ವತಿ, ವಾಯುದೇವರು, ಬ್ರಹ್ಮದೇವರು, ಮಹಾಲಕ್ಷ್ಮಿ, ನಾರಾಯಣ, ಈ 7 ಮಂದಿ ಮೂಲ ಗುರುಗಳು. ಇನ್ನು ಸಾಕ್ಷಾತ್ ಗುರುಗಳು ಅಂದರೆ ನಾವು ಶ್ರೀ ಗುರುಭ್ಯೋ ನಮಃ ಅಂತ ಶುರು ಮಾಡ್ತೇವೆ ಯಾವಾಗಲೂ. ಆ ಶ್ರೀ ಗುರುಭ್ಯೋ ಅಂತ ಹೇಳೋದು ಯಾರನ್ನ? ನಾವು ನಮ್ಮ ಸಾಕ್ಷಾತ್ ಗುರುಗಳು. ನಾವು ಏನೇ ಕೆಲಸ ಮಾಡಿದರೂ ಕೂಡ ಶ್ರೀ ಗುರುಭ್ಯೋ ನಮಃ ಅಂತ ಈ ಗುರುಗಳಿಂದ ನಾವು ನಮಸ್ಕರಿಸೋದು. ನಮಗೆ ಸಾಕ್ಷಾತ್ ವಿದ್ಯೆ ಕೊಟ್ಟಂತಹ ಗುರುಗಳು. ಅದಾದಮೇಲೆ ಪರಮ ಗುರುಗಳು, ಅವರ ಗುರುಗಳು. ಅದಾದಮೇಲೆ ಆದಿಗುರುಗಳು ಅಂದರೆ ನಮಗೆಲ್ಲರಿಗೂ ಆದಿಗುರುಗಳು ಶ್ರೀಮದಾನಂದ ತೀರ್ಥ ಭಗವತ್ಪಾದರು. ಸಾಕ್ಷಾತ್ ಗುರುಗಳು, ಪರಮ ಗುರುಗಳು, ಆದಿಗುರುಗಳು. ಆಮೇಲೆ ವೇದವ್ಯಾಸರು 5, ಭಾರತೀ ದೇವಿ 6, ಸರಸ್ವತಿ 7, ವಾಯುದೇವರು, ಬ್ರಹ್ಮದೇವರು, ಮಹಾಲಕ್ಷ್ಮಿ, ನಾರಾಯಣ. ಇನ್ನು ಆಯಾ ವಿದ್ಯೆಗೆ ನಿಯಾಮಕನಾಗಿರತಕ್ಕಂತಹ ದೇವತೆ ಅಥವಾ ಭಗವಂತನ ರೂಪ, ಅದು ಗುರುವೇ. ಇನ್ನು ಮುಕ್ತಿಪ್ರದಾಯಕನಾಗಿರತಕ್ಕಂತಹ ವಾಸುದೇವ. ಇವನ್ನ 12 ಗುರುಗಳು ಅಂತ ಹೇಳ್ತಾರೆ. ಇಂತಹ ಗುರುಗಳನ್ನು ನಾವು ಯಾವುದೇ ಕಾರ್ಯವನ್ನು ಮಾಡುವಾಗ ಕೂಡ ನೆನಪಿಸಿಕೊಳ್ಬೇಕು. ಆದ್ದರಿಂದ ಈ ಗುರುಗಳಲ್ಲಿ ಭಕ್ತಿ, ಗುರು ಸೇವೆ ಮಾಡಿದಾಗ ಮಾತ್ರ ವಿಷ್ಣುನಲ್ಲಿ ಭಕ್ತಿ ಉಂಟಾಗುತ್ತೆ. ಅದಕ್ಕೋಸ್ಕರವಾಗಿ ಇಲ್ಲಿ ಮುಕುಂದ ಭಕ್ತಿ ಗುರುಭಕ್ತಿ ಜಾಯೈ ಅಂತ ಹೇಳ್ತಾ ಇರೋದು. ಗುರುವನುಗ್ರಹದಿಂದ ಮಾತ್ರ ಶಮದಮಾದಿ ಸದ್ಗುಣಗಳು ಶಾಸ್ತ್ರಜ್ಞಾನ ಜೊತೆಯಲ್ಲೇ ನಮಗೆ ದೊರೆಯುತ್ತದೆ. ಆದ್ದರಿಂದ ವಿಷ್ಣು ಭಕ್ತಿ ಜ್ಞಾನಾದಿಗಳು ಸುದೃಢವಾಗಿ ಅವುಗಳಿಂದ ಶ್ರವಣಮನನಾದಿ ಸಾಧನಗಳಿಂದ ಮುಖ್ಯವಾಗಿ ಲಭಿಸಬೇಕಾಗಿರತಕ್ಕಂತಹ ಭಗವದ್ಭಕ್ಷ ಜ್ಞಾನ ಲಭ್ಯವಾಗತ್ತೆ. ಇದೆಲ್ಲದಕ್ಕೂ ಕಾರಣವಾಗಿರುವಂಥದ್ದು ಈ ಗುರುಗಳು. ಅಂತಹ ಗುರುಗಳಲ್ಲಿ ಸರ್ವ ಸಮರ್ಪಣೆಯನ್ನು ಮಾಡಿ ಅವರನ್ನು ವಿಶುದ್ಧ ಭಾವದಿಂದ ಸೇವಿಸಬೇಕು. ಗುರುವಿನ ಅನುಗ್ರಹದಿಂದಲೇ ಮನುಷ್ಯನಿಗೆ ಮುಕ್ತಿ ಅಂತ ಭಾಗವತದಲ್ಲಿ ವಿಶೇಷವಾಗಿ ಇದನ್ನು ಕೃಷ್ಣ ಸುಧಾಮನಿಗೆ ಈ ವಿಚಾರವನ್ನು ಹೇಳ್ತಾನೆ. ಇಂತಹ ಗುರುವಿನಲ್ಲಿ ಭಕ್ತಿ ಉಂಟಾದರೆ ಆ ಭಕ್ತಿ ಇಂದ ಅವರು ಪ್ರಸನ್ನರಾಗಿ ನಮಗೆ ಜ್ಞಾನವನ್ನು ಕೊಟ್ಟಾಗ ನಮಗೆ ಮುಕುಂದನ ಪರಿಚಯ, ಅವನಲ್ಲಿ ಭಕ್ತಿ, ಅನಂತರ ಅವನ ಪರೋಕ್ಷ ಜ್ಞಾನದಿಂದ ಮತ್ತೆ ಪ್ರಸಾದ, ಮತ್ತೆ ಭಗವಂತನ ಅಪರೋಕ್ಷ ಜ್ಞಾನ ಆಗಿ ಮುಕ್ತಿ ಆಗತ್ತೆ. ಅದಕ್ಕೋಸ್ಕರ ಇದೆಲ್ಲದಕ್ಕೂ ಮೂಲವಾಗಿರುವಂಥದ್ದು ಗುರುವಿನ ಭಕ್ತಿ. ಆ ಗುರುವಿನ ಭಕ್ತಿ ಅದಕ್ಕೋಸ್ಕರವಾಗಿ ಅಂತಹ ಗುರುಭಕ್ತಿ ತನಗೆ ಉಂಟಾಗಬೇಕು, ಆ ಗುರುಗಳ ಅನುಗ್ರಹ ಆಗಬೇಕು ಎಂಬ ಉದ್ದೇಶದಿಂದ ಶ್ರೀಕೃಷ್ಣ ನಾರಾಯಣ ಪಂಡಿತಾಚಾರ್ಯರು ಗುರುಗಳಾಗಿರ್ತಕ್ಕಂತಹ ಆದಿಗುರುಗಳಾಗಿರ್ತಕ್ಕಂತಹ ಮಧ್ವಾಚಾರ್ಯರನ್ನು ಅವರ ಒಂದು ಲೀಲೆಯನ್ನು, ವಿಶ್ವಗುರುವಾಗಿರತಕ್ಕಂತಹ ವಾಯುದೇವರ ಒಂದು ಲೀಲೆಯನ್ನು ಹೇಳ್ತೇನೆ ಅಂತ
ಈ ಶ್ಲೋಕದಲ್ಲಿ ಹೇಳ್ತಿದ್ದಾರೆ. ಗುರುಭಕ್ತಿ ಜಾಯೈ, ಗುರುಗಳಲ್ಲಿ ಭಕ್ತಿ ಉಂಟಾಗಬೇಕು. ಗುರುಭಕ್ತಿಯಿಂದ ಉಂಟಾಗತಕ್ಕಂತಹ ಮುಕುಂದ ಭಕ್ತಿ, ಮುಕುಂದನ ಭಕ್ತಿಗೋಸ್ಕರವಾಗಿ ನಿರಂತರಾಯಿ, ಎಡಬಿಡದ ಸತಾಂ ಸಜ್ಜನರ ಪ್ರಸತ್ತೈಚ, ಅನುಗ್ರಹಕ್ಕಾಗಿಯೂ ವಿಶ್ವಗುರೋಹೋ, ಸಮಸ್ತ ಮುಕ್ತಿಯೋಗ್ಯ ಜನರಿಗೆ ಗುರೋಹೋ ಜ್ಞಾನೋಪದೇಶವನ್ನು ಮಾಡತಕ್ಕಂತಹ ವಾಯೋಹೋ ಮುಖ್ಯ ಪ್ರಾಣದೇವರ ಗರಿಯಸೀಂ ಅತ್ಯಂತ ಶ್ರೇಷ್ಠವಾದ ವಿಶುದ್ಧಾಂ ದೋಷವಿಲ್ಲದ ಅವತಾರ ಲೀಲಾಂ ಹನುಮಂತನ ಮೊದಲಾದ ಅವತಾರಗಳ ಚರಿತ್ರೆಯನ್ನು ವಕ್ಷ್ಯಾಮಿ ಹೇಳ್ತೇನೆ ಅಂತ ಈ ಶ್ಲೋಕದ ಪದಪದಾರ್ಥ. ಗುರುಗಳಲ್ಲಿರುವ ಭಕ್ತಿಜಾಯಿ, ಭಕ್ತಿಯಿಂದ ಉಂಟಾದ ಮುಕುಂದ ಭಕ್ತಿ, ನಾರಾಯಣನಲ್ಲಿ ಭಕ್ತಿ, ಭಕ್ತಿಗಾಗಿ ಮುಕುಂದನ ಭಕ್ತಿ. ಭಕ್ತಿ ಅಂದರೆ ಮಹಾತ್ಮ್ಯ ಜ್ಞಾನಪೂರ್ವಕವಾಗಿರ್ತಕ್ಕಂತಹ ಸ್ಥಿರವಾದ ಸ್ನೇಹಕ್ಕೋಸ್ಕರವಾಗಿ, ಮತ್ತು ನಿರಂತರಾಯಿ ಎಡಬಿಡದ ಸಜ್ಜನರ ಪ್ರಸತ್ತೈ, ಸತಾಂ ಪ್ರಸತ್ತೈ ಸಜ್ಜನರ ಅನುಗ್ರಹಕ್ಕಾಗಿ ಕೂಡ, ವಿಶ್ವಗುರೋಹೋ ಮುಕ್ತಿಯೋಗ್ಯರಾಗಿರ್ತಕ್ಕಂತಹ ಸಮಸ್ತ ಜನರಿಗೆ ಗುರುಗಳಾಗಿರ್ತಕ್ಕಂಥ ಜ್ಞಾನೋಪದೇಶವನ್ನು ಮಾಡ್ತಕ್ಕಂತಹ ಗುರುಗಳಾದ ವಾಯೋಹ ಮುಖ್ಯ ಪ್ರಾಣದೇವರ ಗರಿಯಸೀಂ ಅತ್ಯಂತ ಶ್ರೇಷ್ಠವಾದ ವಿಶುದ್ಧಾಂ ದೋಷವಿಲ್ಲದ ಅವತಾರ ಲೀಲಾಂ ಹನುಮಂತ ಮೊದಲಾದ ಅವತಾರಗಳ ಚರಿತ್ರೆಯನ್ನು ವಕ್ಷ್ಯಾಮಿ ಹೇಳ್ತೇನೆ ಅಂತ ವಾಯುದೇವರ ತ್ರೈಲೋಕ್ಯ ಗುರುಗಳಾಗಿರ್ತಕ್ಕಂತಹ ವಾಯುದೇವರ ಅನುಗ್ರಹವನ್ನು ಬಯಸಲಿಕ್ಕೋಸ್ಕರವಾಗಿ ಅವರ ಚರಿತ್ರೆಯನ್ನು ಹೇಳ್ತಾ ಇದ್ದೀನಿ. ಅವರ ಅನುಗ್ರಹ ನನಗೂ ಆಗಬೇಕು, ಆ ಮೂಲಕವಾಗಿ ಭಗವಂತನಲ್ಲಿ ಭಕ್ತಿ ಉಂಟಾಗಬೇಕು. ಮತ್ತು ನಿರಂತರಾಯಿ ಸಜ್ಜನ ಪ್ರಪತ್ತಿ, ಮುಕ್ತಿಯೋಗ್ಯರಾಗಿರ್ತಕ್ಕಂತಹ ಸಜ್ಜನರ ಒಂದು ಅನುಗ್ರಹದ ಲಾಭ, ಸಜ್ಜನರ ಅನುಗ್ರಹ ಮಾಡಬೇಕು ನನ್ನ ಮೇಲೆ. ಈ ಒಂದು ಕಾವ್ಯ ರಚನೆ ಮಾಡಿದ್ದರಿಂದಾಗಿ ಎಲ್ಲ ಸಜ್ಜನರು ಅನುಗ್ರಹ ಮಾಡಬೇಕು. ಅವರ ಅನುಗ್ರಹಕ್ಕೋಸ್ಕರವಾಗಿ, ನಾರಾಯಣನ ಭಕ್ತಿಗೋಸ್ಕರವಾಗಿ ನಾನು ಆ ವಿಶ್ವಗುರುರಾಗಿರ್ತಕ್ಕಂತಹ ವಾಯುದೇವರ ಚರಿತ್ರೆಯನ್ನು ಗರಿಯಸೀಂ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು, ವಿಶುದ್ಧಾಂ ದೋಷವಿಲ್ಲದಂತಹ ವಾಯುದೇವರ ಚರಿತ್ರೆ ಅಷ್ಟು ಪರಿಶುದ್ಧವಾಗಿರುವಂಥದ್ದು. ಯಾವುದೇ ದೋಷ ಶ್ರೀಮದಾಚಾರ್ಯ ಚರಿತ್ರೆಯಲ್ಲಿ, ಹನುಮಂತನ ಚರಿತ್ರೆಯಲ್ಲಿ, ಭೀಮನ ಚರಿತ್ರೆಯಲ್ಲಿ, ಮಧ್ವಾಚಾರ್ಯ ಚರಿತ್ರೆಯಲ್ಲಿ ಎಲ್ಲಿಯೂ ಯಾವ ದೋಷ ಇಲ್ಲ. ಆದ್ದರಿಂದಲೇ ವೇದವೇ ಅವರನ್ನು ಕೊಂಡಾಡ್ತಾ ಇದೆ. ಮುಖ್ಯ ಪ್ರಾಣದೇವರನ್ನು ವೇದವು ಕೊಂಡಾಡ್ತಾ ಇದೆ. ವಿಶೇಷವಾಗಿ ಮಧ್ವಾಚಾರ್ಯರನ್ನ ವೇದ ಹೇಳುತ್ತೆ. ಮಧ್ವಾಚಾರ್ಯರ ಮಧ್ವಾ ಅಂತ ಹೇಳ್ತಕ್ಕಂತಹ ಮಧ್ವ ಶಬ್ದ, ಮಧ್ವಾಚಾರ್ಯ ಹೇಳ್ತಕ್ಕಂಥ ಮಧ್ವ ಶಬ್ದ ಋಗ್ವೇದದಲ್ಲಿ 88 ಬಾರಿ ಬರುತ್ತೆ. ಅಂತಹ ವಾಯುದೇವರ ಬಗ್ಗೆ ಒಂದು ಪವಮಾನ ಮಂಡಲ ಇದೆ. ಅಂತಹ ವಾಯುದೇವರ ಚರಿತ್ರೆ ಪರಿಶುದ್ಧವಾಗಿರುವಂಥದ್ದು, ವೇದದಲ್ಲಿ ಪ್ರತಿಪಾದಿತವಾಗಿರುವಂಥದ್ದು. ಅಂತಹ ಚರಿತ್ರೆಯನ್ನು ನಾನು ಹೇಳ್ತೇನೆ ಅಂತ ತಾವು ಮಾಡುವ ಕಾರ್ಯವನ್ನು ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.